ಧನು ಧನಲಕ್ಷ್ಮಿ ಬರ್ತಾ ಇದ್ದೀನಿ. ಡ್ಯೂಟಿಗೆ ಲೇಟ್ ಆಯ್ತು. ಎದುರುಗಡೆ ಬಂದು ಅದೃಷ್ಟದ ಕಾಣಿಕೆ ಅಂತ ₹1 ಕೊಡು. ಆಯ್ತಾಯ್ತು ತಗೊಳ್ಳಿ. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ. ಆಯ್ತು. ಬಾಯ್ ಮಕ್ಕಳ. ನಮಸ್ಕಾರ ಪುಟ್ಲಿಗೆ ರೇವಣ್ಣರು ಬನ್ನಿ 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 ಬನ್ನಿ. ಬಡವ್ರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗ ಆಗೋಯ್ತು. ಧನಲಕ್ಷ್ಮಿ ಯಾರು ಬಂದಿದ್ದಾರೆ ನೋಡು. ಒಂದ್ ಲೋಟ ಕಾಫಿ ತಗೊಂಡ್ ಬಾ. ಕೂತ್ಕೊಳ್ಳಿ. ಏನ್ ಸಮಾಚಾರ? ಏನಿಲ್ಲ, ನಿಮ್ಮನ್ನ ಫ್ಯಾಕ್ಟರಿ ವಾಚ್ಮನ್ ಕೆಲಸದಿಂದ ಕಿತ್ತಾಕಿದೀವಿ ಅಂತ. ನನ್ನ ಕೆಲಸದಿಂದ ತೆಗೆದಾಕ್ಬಿಟ್ರ? ಧನಲಕ್ಷ್ಮಿ ಏನು ಆಗಿಲ್ಲ, ನೀರ್ ಹಾಕಿ ಮುಖಕ್ಕೆ. ರೇವಣ್ಣವ್ರೆ, ಯಜಮಾನ್ರಿಗೆ ನಾನು ಏನ್ ಅನ್ಯಾಯ ಮಾಡಿದೀನಿ ಅಂತ ನನ್ನ ಕೆಲಸದಿಂದ ತೆಗೆದ್ರಿ. ಅಯ್ಯ ಸ್ವಲ್ಪ ಹೇಳತಕ್ಕ ಸುಮ್ನಿರ್ರಿ. ನಿಮಗೆ ಯಜಮಾನ್ರು ₹1,000 ಸಂಬಳ ಜಾಸ್ತಿ ಮಾಡಿ ಹೊಸ ಬಂಗ್ಲೆಗೆ ವಾಚ್ಮನ್ ಫಿಕ್ಸ್ ಮಾಡವ್ರೆ. ಧನು ಕೇಳ್ತೇನೆ, ನೀನ್ ನನ್ನ ಎದುರುಗಡೆ ಬಂದು ಅದೃಷ್ಟದ ಕಾಣಿಕೆ ಕೊಟ್ಟಿದ ತಕ್ಷಣನೇ ನನ್ ಸಂಬಳನ ₹1,000 ಜಾಸ್ತಿ ಮಾಡಿದ್ದಾರೆ. ನನ್ ಕೆಲಸದಲ್ಲಿ ಪ್ರಮೋಷನ್ ಕೊಟ್ಟಿದ್ದಾರೆ. ತಗೊಳ್ಳಿ ಅಪಾಯಿಂಟ್ಮೆಂಟ್ ಆರ್ಡರ್. ಬೀಗದ ಕೈ. ನೆನ್ನೆ ಯಜಮಾನ್ರು ಅವ್ರ ಹೆಣ್ಮಕ್ಳು ಕರ್ಕೊಂಡು ಅಮೆರಿಕಕ್ಕೆ ಹೋದ್ರು. ಬರೋದು ಇನ್ನೂ 1 ವರ್ಷ ಆಗುತ್ತೆ. ಅಡ್ರೆಸ್ ಏನಂದ್ರಿ? ನಂಬರ್ 81, 3ನೇ ಕ್ರಾಸು, 4ನೇ ಬ್ಲಾಕ್, ಜಯನಗರ. ಧಿತ್ತಳಾಂಗ್ ಬೀಗದಷ್ಟು ನನ್ ಕೈಲೈತೆ. ಬೀಗ ಓಪನ್ ಆಗೈತೆ. ಅಯ್ಯೋ ಶಿವನೇ. ಹಾ ನಕ್ಕಿ ಸಾಕು, ನಿಲ್ಸಿ. ಮುತ್ತೂದ್ರು ಬಿಟ್ಟಾತು. ಬೀಗ ನನ್ನ ಹತ್ರ ಐತೆ. ಒಳಗಡೆ ಹೆಂಗ್ ಬಂದ್ರಿ? ಬೀಗ ಹೊಡೆದು. ಬೀಗ ಹೆಂಗ್ ಹೊಡೆದ್ರಿ? ವಾಟ್ ಇಸ್ ದಿಸ್ ಮಿಸ್ಟರ್ ಪುಟ್ಲಿಂಗು? ಒಳ್ಳೆ ಗುಗ್ಗು ತರ ಆಡ್ತಾ ಇದೀರಲ್ಲ. ಅಂದ್ರೆ ತೋರ್ಸಕ್ಕೋಸ್ಕರ ಮತ್ತೆ ಬೀಗ ಹೊಡಿಯಕ್ಕಾಗತ್ತಾ? ಬುದ್ಧಿನೇ ಇಲ್ವಲ್ರಿ ನಿಮಗ್ ಪುಟ್ಲಿಂಗು? ನಿಮ್ಮಂತ ಹೆಣ್ಮಕ್ಳ ಹೆತ್ತ ಮೇಲೆ ಬುದ್ಧಿ ಇನ್ನೆಲ್ಲಿರುತ್ತೆ? ಹಲೋ ಮಿಸ್ಟರ್ ಪುಟ್ಲಿಂಗು. ಏನೋ ಬಂಗ್ಲೆ ಮೆಟ್ಲ ಮೇಲೆ ಕೂತಿದ ತಕ್ಷಣ ಮರ್ಯಾದೆನೇ ಇಲ್ವಲ್ಲ? ಏನ್ ಸಮಾಚಾರ? ಇನ್ಮೇಲೆ ಹಾಗೇನೆ. ಹೋದ್ರೆ ಹೋಗ್ಲಿ ಅಂತ ನಿಮ್ಮನ್ನ ಇನ್ನು ಅಪ್ಪ ಅಂತ ತಿಳ್ಕೊಂಡಿದೀವಿ. ಇವಾಗ ಮರ್ಯಾದೆಯಾಗಿ ಒಳಗ್ ಬಂದು ಮನೆ ಎಲ್ಲ ತೋರ್ಸಿ. ತೋರ್ಸಲ್ಲ ಅಂದ್ರೆ ಸಾಕು ತಗೊಳ್ಳಿ ಬೇಗ. ಹೋಗ್ ನೋಡೋಗಿ. ಓಪನ್ ದ ಡೋರ್. ಮನೆ ಎಲ್ಲ ನೋಡಾಯ್ತಲ್ಲ, ಇನ್ ಬಿಡಿ ಗಾಡಿ. ಏನು ಅರಮನೆ ಹಾಗಿರೋ ಈ ಮನೆ ಬಿಟ್ಟು ನಾವು ಹೋಗೋದಾ? ನೋ ನೋ ನೋ, ಇವತ್ತೆಲ್ಲ ಇಲ್ಲಿದ್ದು ಸ್ವಲ್ಪ ಮಜಾ ತಗೊಂಡು ಆಮೇಲೆ ಬೇಕಾದ್ರೆ ಹೋದ್ರಾಯ್ತು. ರೆಸ್ಟ್ ತಗೋಬೇಕು. ಬೆಡ್ರೂಮ್ ಎಲ್ಲಿದೆ? ಬೆಡ್ರೂಮ್ ಇವ್ರ ನೇನೆ ಕೇಳೋದು. ಬಾರೆ ನಾವೇ ನೋಡೋಣ. ನಡಿಯೇ. ಥ್ಯಾಂಕ್ ಯು ಮಿಸ್ಟರ್ ಓಲ್ಡ್ ಮ್ಯಾನ್. ಗಂಡು ಮಕ್ಳಾಗಿದ್ರೆ ಜಾಡ್ಸದೆ ಗೊತ್ತು ಆಚೆಗೆ ತಳ್ಬಿಡ್ಬೋದಾಗಿತ್ತು. ಹೆಣ್ಮಕ್ಳಾಯ್ತಲ್ಲ, ಆಗ್ಲಿ ಬೆಳಕರಿಲಿ. ಕಸ ತೆಗೆದು ತಿಪ್ಪಿಗೆ ಎಸ್ತಾಗಿ ಆಚೆಗೆ ಎಸ್ಬಿಡ್ತೀನಿ. ನಾನು ಈ ಡ್ರೆಸ್ ನಲ್ಲಿ ಐಶ್ವರ್ಯ ರೈ ತರ ಕಾಣ್ತಾ ಇಲ್ವಾ? 100% ಐಶ್ವರ್ಯ ರೈ. ಬೈ ದ ಬೈ, ಹೌ ಇಸ್ ಇಟ್? ಬ್ಯೂಟಿಫುಲ್. ಅಯ್ಯೋ ಅಯ್ಯೋ ಅಯ್ಯೋ, ಇವು ನಮ್ಮ ಯಜಮಾನ್ರ ಮಕ್ಳು ಹಾಕೊಳ್ತಾ ಇದ್ದಿದ್ ಬಟ್ಟೆಗಳು. ಇವನ್ನ ಹೆಂಗ್ರಿ ಹಾಕೊಂಡ್ರಿ ನೀವು? ಓಹೋ, ಇದೆಂತ ಪ್ರಶ್ನೆ. ಇತ್ತು ತಗೊಂಡ್ ಹಾಕೊಂಡ್ವಿ. ಈ ಬಟ್ಟೆಗಳನ್ನ ಅವರು ಗಾಡ್ರೇಜ್ ಅಲ್ಲಿ ಇಟ್ಟು ಬೀಗ ಹಾಕಿದ್ರು. ಬೀಗ ಹೆಂಗ್ ಸಿಕ್ತು ಅಂತ? ಅಪ್ಪ, ಆ ಗೇಟ್ ಹಾಕಿದ್ ಇಷ್ಟು ದೊಡ್ಡ ಬೀಗನೇ ಒಡೆದ್ ಹಾಕಿದ್ವಿ. ಹಿಂದಿ ಜುಜ್ಬಿ ಗಾಡ್ರೇಜ್ ಬೀಗ, ಅದ್ ನಮ್ಗೆ ಯಾವ ಮಹಾ. ಹೇ ಓಲ್ಡ್ ಮ್ಯಾನ್, ಕಮ್ ಟು ದ ಪಾಯಿಂಟ್. ನಿಮ್ ಯಜಮಾನ್ರು ಅಮೆರಿಕದಿಂದ ಬರೋವರೆಗೂ ನಾವ್ ಇಲ್ಲೇ ಇರೋದು ಅಂತ ಡಿಸೈಡ್ ಮಾಡ್ಬಿಟ್ಟಿದೀವಿ. ಅಲ್ರಮ್ಮ ತ್ರಿಪುರ ಸುಂದರಮ್ದಿರ, ಮೊದ್ಲು ಮನೆ ನೋಡ್ಬೇಕು ಅಂದ್ರಿ, ಆಮೇಲೆ ಬೆಡ್ ಮೇಲೆ ಮಲಗ್ಬೇಕು ಅಂದ್ರಿ. ಈಗ ನೋಡಿದ್ರೆ ಇಲ್ಲೇ ಠಿಕಾಣ ಹೊಡಿಬೇಕು ಅಂತ ಇದ್ರಲ್ಲ. ಸೌಂದರ್ಯ, ಐಶ್ವರ್ಯ, ನೀವ್ ಏನಂತ ತಿಳ್ಕೊಂಡಿದ್ದೀರಾ? ಬಾಗ್ಲ ಆಚೆ ನಿಂತ್ಕೊಂಡು ಮನೆ ಕಾಯೋ ವಾಚ್ಮನ್ ಮಕ್ಳು ಕಣೆ ನೀವು. ನಿಮ್ಮನ್ನ ಒಳಗ್ ಬಿಟ್ಟಿದ್ದೆ ತಪ್ಪಾಯ್ತು. ಅಂತದ್ರಲ್ಲಿ ಇಲ್ಲೇ ಟೆಂಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಶುರುವಾಯ್ತು. ಏನಮ್ಮ ಇಲ್ಲಿಗೆ ಹುಡ್ಕೊಂಡ್ ಬಂದ್ಬಿಟ್ಯಾ? ನಮ್ಮ ಐಡಿಯಾ ಎಲ್ಲ ಹಾಳಾಯ್ತು. ನಾವ್ ರಿಚ್ ಆಗಿರೋದು ನಿನಗೆ ಇಷ್ಟ ಇಲ್ವಾ? ಅಯ್ಯೋ, ಏನೋ ಇಷ್ಟೊಂದು ಒಳ್ಳೆ ಓಸಿ ಮನೆ ಸಿಕ್ಕಿದೆ, ಸ್ವಲ್ಪ ಅನ್ಭವಿಸೋಣ ಅಂದ್ರೆ ಅದಕ್ಕೂ ಕಲ್ ಹಾಕ್ಬಿಟ್ಟೆ. ಅಲ್ಲ ಕಣ್ರೆ, ಕೈಲಿರೋದನ್ನ ಬಿಟ್ಬಿಟ್ಟು ಹಾರಾಡ್ತಿರೋದಕ್ಕೆ ಕೈ ಚಾಚೋದು ತಪ್ಪು ಕಣ್ರೆ. ಶುರುವಾಯ್ತು. ನಾನು
ಇವ್ರು ನಾವ್ ಹೇಳ್ದಂಗ್ ಕೇಳಲ್ಲ ಕಡೆ, ಅವ್ರು ಹೇಳ್ದಂಗ್ ಕೇಳಕ್ ನಾವಿರೋದು. ಅಮ್ಮ ಗೊತ್ತಿಲ್ದಲೇ ಹೆತ್ಬಿಟ್ಟೆ ಕಣ್ರಿ, ನನ್ ಕ್ಷಮಿಸ್ಬಿಡ್ರಿ, ನನ್ ಕ್ಷಮಿಸ್ಬಿಡ್ರಿ. ಅಯ್ಯೋ ಏಯಪ್ಪ ಫು, ಶಾಂತಿ ನಿಕೇತನ್ ತರ ಇರೋ ಮನೇನ ಭೂತ್ ಬಂಗ್ಲಾ ಮಾಡಾಕ್ ಬಿಡ್ತಾರೋ ಏನೋ ಗೊತ್ತಾಗ್ಲಿಲ್ಲ ನಂಗೆ. ಏನು ಆ ಕಡೆ ಈ ಕಡೆ ನೋಡ್ಕೊಂಡು ಸ್ಕೆಚ್ ಹಾಕ್ತಾ ಇದ್ದೀರಾ? ನಮ್ ಮಕ್ಳೇ ನಮ್ಗೆ ಐಡಿಯಾ ಕೊಟ್ಬಿಟ್ರಲ್ಲಿ ಹೆಂಗೂ ಸ್ವಲ್ಪ ದಿವಸ ಟಿಕಾಣಿ ಹೊಡಿಯೋದು ಅಂತ, ಅದಕ್ಕೆ ಒಂದು ಸರಿಯಾದ ಸ್ಕೆಚ್ ಆಗ್ತಾ ಇದೀನಿ. ಅದೇ ಏನಂತ? ಏನು ಅಂದ್ರೆ ಈ ಮನೇಲಿ ಅರ್ಧ ಪೋರ್ಷನ್ ಖಾಲಿ ಇದೆಯಲ್ಲ, ಅದನ್ನ ಯಾರಿಗಾದ್ರೂ ಬಾಡಿಗೆ ಕೊಟ್ಬಿಡೋಣ ಅಂತ. ರೀ ಇದು ಬೇರೆಯವ್ರ ಮನೆ ರೀ. ಇನ್ನೇನ್ ನನ್ ಮನೆ ಅಂತ ಹೇಳ್ದ ನೋಡೆ, ತಪ್ಪು ಮಾಡಬಾರ್ದು, ಮಾಡಕ್ ಶುರು ಮಾಡಿದ್ಮೇಲೆ ನಿಲ್ಲಿಸ್ಲೇಬಾರ್ದು, ಗೊತ್ತಾಯ್ತಾ? ಮುಚ್ಕೋ ಬಾಯಿ, ನೋಡ ಹೋಗುತ್ತೆ. ನನ್ ಮಕ್ಳಿಗೆ ನನ್ನ ಮನೆ ಇದು ತೋಟದಪ್ಪ ಛತ್ರ ಹೋಗ್ಬಿಟ್ಟು ಬಿಟ್ಟಿಯಾಗಿರಕ್ಕೆ. ಏನ್ರಿ ಸಾಮಾನೆಲ್ಲ ತೀಚಾಕ್ಬಿಟ್ಟಿದ್ರಾ? ನಾವು ಬಾಡಿಗೆ ಚುಕ್ತ ಮಾಡ್ತಿದ್ವಲ್ಲ. ಚುಕ್ತ ಮಾಡ್ತೀರಾ? ಎಲ್ಲಿ ಚುಕ್ತ ಮಾಡಿ, ಈಗ ಈಗಲೇ ಬೇಗ ತೆಗೆದು ಬಿಡ್ತೀನಿ. ನಿಂತ ಜಾಗದಲ್ಲಿ ಕೇಳ್ಬಿಟ್ರೆ ಹೆಂಗೆ ಆಡ್ಗೊಡಿ ಸೀನಣ್ಣ? ಒಂದ್ 5 ವರ್ಷ ಟೈಮ್ ಕೊಡಿ, ತೀರ್ಸ್ಬಿಡ್ತೀವಿ. ಅಂದ್ರೆ ಮಕ್ಕದ ಮೇಲೆ ಹೊಡಿತೀನಿ. ಈಗ 5 ವರ್ಷ ಅಸೆಂಬ್ಲಿನೇ ಇರಲ್ಲ, ಇವ್ರಿಗೆ 5 ವರ್ಷ ಟೈಮ್ ಕೊಡ್ಬೇಕಂತ. ಚಂದ್ರಪ್ಪ ಬಾರಿ ಇಲ್ಲಿ. ಜಲ ಮಟನ್ ಮೌಂಟೇನ್ ಹಳೆ ಮನೆಯಲ್ಲಿದ್ದಾಗ SI ಸಾಹೇಬ್ರು ಅಂತಿದ್ದೆ. ಹೊಸ ಬಂಗ್ಲೆ ಬಂದ ತಕ್ಷಣ ಏಕವಚನ ಮಾಡ್ತೀನಿ. ಕಮ್ ಕಮ್. ಏನಯ್ಯ ಹಂಗ್ ನೋಡ್ತಿದ್ಯಾ? ನಿನ್ಗೆ ಲೈಫಲ್ಲಿ ಒಂದ್ ಒಳ್ಳೆ ಆಪರ್ಚುನಿಟಿ ಕೊಡ್ತೀನಿ, ಅದನ್ನ ಉಪಯೋಗಿಸ್ಕೊಂಡು ಸುಖವಾಗಿ ಬದುಕೋದು ನೋಡು. ಏನಪ್ಪಾ ಅಂತ ಆಪರ್ಚುನಿಟಿ? ನೋಡು, ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಟ್ಟಿ ಅಡ್ಜಸ್ಟ್ಮೆಂಟ್ ಲೈಫ್ ಪೂರ್ತಿ ಇದೇ ಆಗೋಯ್ತು. ನನ್ನ ಬಿಲ್ಡಿಂಗ್ ಅಲ್ಲಿ ಅರ್ಧ ಪೋರ್ಷನ್ ಖಾಲಿ ಇದೆ. ಒಂದೇ 1 ಲಕ್ಷ ರೂಪಾಯಿ ಅಡ್ವಾನ್ಸು, 10,000 ರೂಪಾಯಿ ಬಾಡಿಗೆ. ನೀನು ನಿನ್ನ ಹೆಂಡತಿ ಜಾಮ್ ಅಂತ ಬಂದಿರ್ಬೋದಲ್ಲಯ್ಯ. ದೂರ ಇದ್ದಾಗ್ಲೇ ನನ್ನ ಹೆಂಡತಿ ಹತ್ರ ಫಿಟ್ಟಿಂಗ್ ಇತ್ತ. ಇನ್ನು ಹತ್ರ ಬಂದ್ಬಿಟ್ರೆ ದಿನ ಪೊರ್ಕೆ ಸೇವೆ ಗ್ಯಾರಂಟಿ. ಏನಯ್ಯ ಹಂಗ್ ಯೋಚನೆ ಮಾಡ್ತಾ ಇದ್ಯಾ? ನೀನ್ ಯೋಗ್ಯತೆ ಇಲ್ಲ ಅಂದ್ರೆ ಯಾವ್ದಾದ್ರು ಒಳ್ಳೆ ಪಾರ್ಟಿ ಇದ್ರೆ ಇಟ್ಕೊಂಬಾ, ಕಮಿಷನ್ ಕೊಡ್ತೀನಿ. ಪರ್ಕೆ ತಿನ್ನೋ ಹಾಗೆ ಮಾಡಿದ್ಯಲ್ಲ, ನೋಡ್ತಾ ಇರೋ. ಲೈಫ್ ನಲ್ಲಿ ಮರಿಬಾರ್ದು ಅಂತ ಪಾರ್ಟಿಗಳನ್ನು ತಗಲಾಕ್ತೀನಿ. ವರಸಿದ್ದಿ ವಿನಾಯಕ, ನಿನ್ನ ನಂಬದವ್ರನ್ನ ನಿನ್ನ ಕೈ ಬಿಡಲ್ಲ, ನನ್ನನ್ನು ಕೈ ಬಿಡ್ದಂಗೆ ಕಾಪಾಡಪ್ಪ. ಏನ್ ಹಿಂಗ ಆಡ್ತಾ ಇದ್ಯಾ? ಏನೋ ಕೇಳ್ಕೊತಾ ಇದೀನಿ, ವರ್ಕೌಟೇ ಆಗ್ತಾ ಇಲ್ಲ ಗುರು. ಹಿಂಗ್ ವರ್ಕೌಟ್ ಆಗಲ್ಲ, ಬೇರೆ ತರ ಕೇಳ್ಕೊ, ವರ್ಕೌಟ್ ಆಗತ್ತೆ. ಬೇರೆ ತರ. ಮನೆಯಿಂದ ಬೀದಿಗ್ ತಂದೆ, ಬೀದಿಯಿಂದ ಇಲ್ಲಿಗ್ ತಂದೆ, ಇಲ್ಲಿಂದ ಮನೆ ಕೊಡ್ಸೋ ಗಣೇಶ, ಜೈ ಗಣೇಶ. ಗುರು ಬಿದ್ಬಿಡ್ತು. ವರ್ಕೌಟ್ ಆಗತ್ತೆ. ಹೌದು ಗುರು, ದೇವ್ರು ನಮ್ ಪಾಲ್ಗವ. ಥ್ಯಾಂಕ್ ಯು. ಏನಯ್ಯ ನಮ್ ಜೀವನ? ಮನೆ ಇಲ್ದೆ ಪರದೇಶಿಗಳ ತರ ಆಗೋಗ್ಬಿಟ್ವಿ. ಏನ್ ಮಾಡೋದು ಈಗ? ಏನು ಎದುರ್ಕೋಬೇಡ ಗುರು, ನಮ್ ಬಾಸ್ ಗಣಪ ಹೂವ ಕೊಟ್ಟವನೆ, ಮನೆ ಸಿಗುತ್ತೆ. ಗುರು ಹಂಗಂತ ಇದ್ದಂಗ ದೇವ್ರು ಬಂದ. ವರ್ಕೌಟ್ ಮಾಡ ಬಂದ, ಹತ್ರ ಬಂದೇ ಬಿಟ್ಟ. ಈಗ ಬೈತಾನೆ. ತರಬೇಶಿಗಳ ಸಾಯೋಕೆ ನನ್ ಬೈಕೆ ಸಿಗ್ಬೇಕೇನೋ ನಿಮ್ಗೆ? ಅಯೋಗ್ಯರ, ಮುಟ್ಟಾಳ್ರ, ಅಪ್ರಯೋಜಕರ, ತಿರುಬೋಗಿಗಳ. ಬೇಗ ಇಳಿಯೇ. ಎಲ್ಲಪ್ಪ ಗಂಟು ಬಿದ್ರಿ ಇವರು. ತಾವೇನು ಇಬ್ರು ರಸ್ತೆಯಲ್ಲಿ ಸುತ್ತಿ ಬಳಸಿ ನಮ್ಗೆ ಮಾತಾಡಕ್ ಬರೋದಿಲ್ಲ. ನಮಗೆ ಮನೆ ಇಲ್ಲ, ತಿರುಪಿ ಅವ್ರ ತರ ರೋಡಲ್ಲಿ ಇದೀವಿ. ನಮಗೆ ಒಂದು ಮನೆ ಬೇಕು. ಏನ್ ಮನೆ ಕೊಡ್ಸಕ್ಕೆ ನಾನೇನ್ ಬ್ರೋಕರ? ರೇ, ನಮ್ಗ ಆ ಸ್ಟೋರಿ ಎಲ್ಲ ಬೇಡ, ನಮ್ಗೆ ಇರಕ್ ಮನೆ ಬೇಕು. ಇಲ್ಲ ಅಂದ್ರೆ ನಿಮ್ ಮನೇಲಿ ಬಂದಿರ್ತೀವಿ. ನನ್ ಮನೇಲ ನಾನ್ ಡ್ಯೂಟಿಗೆ ಹೋದಾಗ ನನ್ನ ಹೆಂಡತಿ ಒಬ್ಳೆ ಇರ್ತಾಳೆ. ಹೋಗ್ಲಿ ಬಿಡಿ, ಡೋಂಟ್ ಮೈಂಡ್. ನಿಮ್ ಆಂಟಿ ಮನೇಲಿ ಸ್ವಲ್ಪ ದಿನ ಹೋಗ್ಲಿ ಬಿಡ್ರಿ, ಪಾಪ ವಯಸ್ಸು ಹುಡುಗರು ಬೀದಿಲ್ ಬಿದ್ದು ಎಲ್ಲ ವೇಸ್ಟ್ ಆಗಿ ಹೋಗುತ್ತೆ. ಹೇಗೂ ನಮ್ಮ ಮನೇಲಿ 2 ರೂಮ್ ಎಕ್ಸ್ಟ್ರಾ ಇದೆಯಲ್ಲ, ಅಲ್ಲೇ ಒಂದ್ 6 ತಿಂಗಳು ಇಟ್ಕೊಳ್ಳಿ. 6 ತಿಂಗಳು ಅವ್ರ ಮನೇಲಿ ಇದ್ರೆ ನೀನು ಅವಳಿ ಜೋಳಿ ಮಕ್ಳಿಗೆ ತಾಯಿ ಆಗ್ತೀಯ. ನಮ್ಮಿಬ್ರು ವೀಕ್ನೆಸ್ ಇಟ್ಕೊಂಡೆ ನನ್ನ ಬುಗುರಿ ತರ ಆಡಿಸ್ತಾ ಇದಾರೆ. ಇವರಿಂದ ತಪ್ಪಿಸ್ಕೋಬೇಕು ಅಂತ ನಾನಿದ್ರೆ ಮತ್ತೆ ಅವ್ರ ಹತ್ರ ಸಿರಾಗಿಸ್ತೀಯ ನೀನು. ಮಟನ್ ತಿಂಗ ನಿನಗೆ ಸರಿಯಾದ ಪಾರ್ಟಿಗಳು ಇವರೇ ಕಣ. ಏನಷ್ಟು ಮಾಡ್ತಿದ್ಯಾ? ಏನಿಲ್ಲ, ನನ್ನ ಸ್ನೇಹಿತ ಪುಟ್ಲಿಂಗೇಗೌಡ ಅಂತಿದ್ದಾನೆ. ಅವನಿರೋ ಮನೆ ಮೇಲ್ಗಡೆ ಪೋಷನ್ ಖಾಲಿ ಇದೆ, ಅದನ್ನೇ ನಿಮಗೆ ಬಾಡಿಗೆ ಕೊಡ್ಸ್ಬಿಡೋಣ ಅಂತ. ಬಾಡಿಗೆ 10,000 ರೂಪಾಯಿ. ಅಡ್ವಾನ್ಸ್ ಎಷ್ಟು?
1 ಲಕ್ಷ. ನಿನ್ ಗಂಚಲಿ ತಾನೆ ಯಾಕೆ? ತಿರ್ಕೊಂಡ್ ತಿನ್ನಕ್ಕೆ ನಮ್ಗೆ ಗತಿ ಇಲ್ಲ, ಲಕ್ಷ ರೂಪಾಯಿ ಇಲ್ಲಿಂದ ತರಲಿ. ಅದಕ್ಕೆ ನಾನೇನ್ ಮಾಡ್ಲಿ? ನೀನ್ ಕೊಡು. ಇದು ಜಾಸ್ತಿ ಆಯ್ತು. ಹೌದಾ? ಹ್ಮ್. ಈ ಮಹಿಳಾ ಸಂಘದ ಅಧ್ಯಕ್ಷ ಅವ್ರು ನಮ್ಮ- ಸುಮ್ಮನಿರಪ್ಪ. ಆಯ್ತು, ನಾನೇ ಕೊಡ್ತೀನಿ. ಹೌದು, ಹೆಂಗಿದೆ ಆ ಮನೆ? ಸೂಪರ್. ಎಷ್ಟು ಬೆಡ್ರೂಮ್ ಇರೋದು? 5. ಅಲ್ಲಿ ಎಂತವ್ರು ಇರೋದು? ದೊಡ್ಡ ದೊಡ್ಡ ಶ್ರೀಮಂತರು. ನಾವೆಂಗಿದ್ದೀವಿ? ತಿರುಪಿಯವ್ರ ತರ. ಹಿಂಗಿರ್ಬೇಕಾದ್ರೆ ನಮ್ಮಂತವ್ರು ಆ ಮನೆಯಲ್ಲಿ ಇರಕ್ ಆಗ್ತದ? ಅದಕ್ಕೆ ಅದಕ್ಕೆ ಬೇಕಾಗಿರಂತ ಒಂದು ಡ್ರೆಸ್ಗಳನ್ನ ರೆಡಿ ಮಾಡಿಸ್ಕೊಡು. ಅದಕ್ಕೆ ನಾನೇನ್ ಮಾಡ್ಬೇಕು? ನೀನು ಹೊಲ್ಸ್ಕೊಡು. ಇದು ಜಾಸ್ತಿ ಆಯ್ತು. ಹೌದಾ? ಹ್ಮ್. ಈ ಮಹಿಳಾ ಸಂಘ ಅಧ್ಯಕ್ಷರು- ಬೇಡಪ್ಪ, ಅದನ್ನು ನಾನೇ ಕೊಡ್ತೀನಿ. ಅದು ನನ್ನ ನೆಕ್ಲೆಸ್ ತಗೊಳಕ್ಕೆ ಇಟ್ಟಿದ್ದು ಏ, ಕೊಡ್ರಿ ಅಯ್ಯೋ, ನಮ್ ವೀಕ್ನೆಸ್ ಗುಟ್ಟಾಗಿದ್ದೇನೆ ನೆಕ್ಲೆಸ್. ಸುಮ್ಮನೆ ಕೊಡ್ರಿ. ತಗಳ್ರಪ್ಪ. ಅಯ್ಯೋ ಏನ್ರಿ ಆಯ್ತು ನಿಮಗೆ? ಖಾಲಿ ಸೂಟ್ಕೇಸ್ ಇಟ್ಕೊಂಡು ಯಾಕೆ ಹಾಗೆ ನೋಡ್ತಿದ್ದೀರಾ? ಇವತ್ತು ಮನೆ ಅಡ್ವಾನ್ಸ್ 1 ಲಕ್ಷ ರೂಪಾಯಿ ಬರ್ತದೆ. ನನ್ ಲೈಫ್ ಅಲ್ಲಿ ಅಷ್ಟು ದೊಡ್ಡ ಅಮೌಂಟ್ ನೋಡ್ತಾ ಇರೋದು ಇದೇ ಮೊದಲಕ್ಕೆ ತಗೊಂಡಿದ್ದ. ಇದಕ್ಕೆ ಹೇಳೋದು ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ ಅಂತ. ಏನಾಯ್ತು ಇವಾಗ? ಬೇರೆಯವ್ರ ಮನೆ ಬಾಡಿಗೆ ಕೊಟ್ಟು ನಾವು ದುಡ್ಡು ಸಂಪಾದನೆ ಮಾಡೋ ತಪ್ಪಲ್ವಾ? ಮುಚ್ಕೊಳ್ಳೆ ಬಾಯಿ. ಏನಾದ್ರು ಒಳ್ಳೆ ಕೆಲಸ ಮಾಡಕ್ ಕೊಟ್ಟಾಗ ಅಡ್ಬಾಯ್ ಆಗ್ತಾಳೆ. ಹೋಗೋ ಕೆಲಸ ನೋಡೋಗೋ, ಅವ್ರು ಬರೋ ಹೊತ್ತಾಯ್ತು. ಸ್ವಂತ ಬುದ್ಧಿನೂ ಇಲ್ಲ, ಹೇಳ್ದವ್ರ ಮಾತು ಕೇಳಲ್ಲ. ಅಪ್ಪೋ. ಇದೇ ಮನೆ. ಓಕೆ. ನಾನು ಹೇಳ್ಕೊಟ್ಟಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಓ, ತಗೋ. ಒಂದೇ ಒಂದ್ ಮರ್ತೋದೆ. ಏನು? ನಿಮ್ ಚಿಕ್ಕ ಸೆಟಪ್ ಹೆಸರೇನು? ನಿಮ್ಮ ಲೈಫ್ ಸೆಟ್ಲ್ ಮಾಡ್ಲಾ ಇಲ್ಲ ವಾಪಸ್ ಹೋಗ್ಬಿಡ್ಲಾ? ಅಯ್ಯೋ ದೇವ್ರು, ಬೇಜಾರ್ ಮಾಡ್ಕೊಬೇಡ. ಏಯ್ ಬುದ್ಧಿಲ್ಲ, ಸುಮ್ಮನೆ ನಡಿಯೋ. ಕಮಾನ್. ನಮಸ್ಕಾರ ಪುಟ್ಲಿಂಗೇಗೌಡರಿಗೆ. ಓಹೋ, ಏನೇ ಚಂದ್ರಪ್ಪ, ಏನ್ ಸಮಾಚಾರ? ನಿಮ್ ಮನೆ ಬಾಡಿಗೆಗೆ ಜನ ಬೇಕು ಅಂತ ಹೇಳಿದ್ರಲ್ಲ, ಕರ್ಕೊಂಡ್ ಬಂದಿದ್ದೀನಿ ನೋಡಿ ಇವ್ರೆ. ನಮಸ್ಕಾರ. ಏನು ಇವ್ರ? ಹ್ಮ್. ಅಲ್ಲಯ್ಯ, ಈ ಮನೇಲಿ ವಾಸ ಮಾಡುವಂತವ್ರನ್ನ ಕರ್ಕೊಂಬ ಅಂತ ನಾನು ಹೇಳಿದ್ರೆ, ಮದ್ವೆ ಆಗಕ್ ತಯಾರಾಗಿರುವಂತ ಕೋರ ಹುಡುಗರನ್ನೇ ಕರ್ಕೊಂಡ್ ಬಂದಿದ್ಯಲ್ಲ, ಏನ್ ಸಮಾಚಾರ? ಇವ್ರಿ ನಾವು ಮದ್ವೆ ಆಗೋರ್ ತರ ಕಾಣ್ತೀರಾ? Yes. ಥ್ಯಾಂಕ್ ಯು ಮಾವ. ಓಲ್ಡನ್ ಈ ನೈಸ್ ಮಾಡಿ ಸಾಕು. 1 ಲಕ್ಷ ರೂಪಾಯಿ ಮನೆ ಅಡ್ವಾನ್ಸ್ ಜನ ಅಂತ ಎಣಿಸ್ಬಿಡ್ಬೇಕು. ಯಾಕ್ರಪ್ಪ ಮಕ್ಕಳು ಮಂಗಳವಾರ ಸ್ನಾನ ಮಾಡಿಸ್ತಾ ಇದ್ರೆ ಏನ್ ಸಮಾಚಾರ? ಅಲ್ರಿ, ಜನ ಅಂತ ಎಣಿಸಕ್ಕೆ ಹ. ದೇವಸ್ಥಾನ ಮುಂದೆ ಕೂತ್ಕೊಂಡು ತಿರುಪೇವ್ರ ಚಿಲ್ಲರೆ ತಂದು ಕೊಡಕ್ಕೆ ನಾವು ಕೊಡೋದಿಲ್ಲ. ಮತ್ತಿನ್ನೇನ್ ಕೊಡ್ತೀರಾ? ನಾವು ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ. ಏನಪ್ಪ ಕಾರ್ಡು ಕವರು ಅಂತವ್ರೆ, ನನ್ಗೊಂದು ಅರ್ಥ ಆಗ್ತಾ ಇಲ್ಲ ಚಂದ್ರಪ್ಪ. ಹೇಳಪ್ಪ. ಏನ್ ಮಾಡ್ತಾರೋ ಏನ್ ಬಿಡ್ತಾರೋ ನನಗ್ ಗೊತ್ತಿಲ್ಲ. 1 ಲಕ್ಷ ರೂಪಾಯಿ ಕ್ಯಾಶ್ ಬೇಕೇ ಬೇಕು ಚಂದ್ರಪ್ಪ. ಗೊತ್ತಾಯ್ತಪ್ಪ. ಅವ್ರಿಗೆ ಹೇಳಪ್ಪ. ನೀವು ಸುಮ್ನಿರಪ್ಪ. ಆಯ್ತು. ನಮಗೆ ಕ್ಯಾಶ್ ಟ್ರಬಲ್. ಗ್ಯಾಸ್ ಟ್ರಬಲ್ ಅಂದ್ರೆ ಯಾವ್ದಾದ್ರು ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡ್ತಾರೆ. ನಾನು ಹೇಳಿದ್ದು ಗ್ಯಾಸ್ ಅಲ್ಲ, ಕ್ಯಾಶ್ ಟ್ರಬಲ್. ಓ ಹಂಗಿದ್ರೆ ಚೆಕ್ಕೆ ಕೊಟ್ಬಿಡಿ. ಅಯ್ಯೋ, ಚೆಕ್ ಅಂದ್ರೆ ನೋ ಪ್ರಾಬ್ಲಮ್, ಎಷ್ಟ್ ಬೇಕಾದ್ರೆ ಫಿಲ್ ಅಪ್ ಮಾಡೋದು. ಎತ್ತಪ್ಪ ಬೇಗ. ನೋಡಿ, ಮೊದ್ಲು ಚೆಕ್ ಬರಿತಾ ಇದ್ರಿ. ಲಕ್ಷ್ಮಿ ಜನ ಅಂತ ನಿಮಗ್ ಬರ್ಲಿ. ಹೌದೌದೌದು. ನಿಮ್ಮ ಹೆಸರೇನು? ದೊಡ್ಡಬಳ್ಳಾಪುರದ ದೊಡ್ಡಲಿಗೆ ಗೌಡರ ಮಗ ಪುಟ್ಟಲಿಗೆ ಗೌಡ. ರೇಣುಕು ಗೋತ್ರ, ಪುಷ್ಯ ನಕ್ಷತ್ರ, ಕರ್ಕಾಟಕ ರಾಶಿ. ಯಾಕಡೆ ಹೋಗಿತಾ ಇದ್ದೀರಾ? ಏಯ್, ನಾವು ದೇವಸ್ಥಾನ ಅರ್ಚನೆ ಮಾಡ್ತೇವೆ. ಇಷ್ಟು ಹೆಸರಳಕ್ಕೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ರಿ. ಪುಟ್ಲಿಗೆ ಗೌಡ ಅಂತ. ಆ ಪುಟ್ಲಿಂಗೇಗೌಡ. Present. ಏಯ್, ನಾನೇನ್ ಸ್ಕೂಲ್ ಟೀಚರ್, ಅಟೆಂಡೆನ್ಸ್ ತೊಗೊಳಕ್ಕೆ. ಇಳಿಸ್ರಿ ಕೈನ. ತಗೊಳ್ಳಿ ಬ್ಲಾಂಕ್ ಚೆಕ್. ನಿಮ್ಗೆ ಹೆಂಗ್ ಬೇಕೋ ಹಂಗ್ ಫಿಲ್ ಅಪ್ ಮಾಡ್ಕೊಡಿ. ಯಾಕ್ರೆ ನಿಮ್ ಕೈ ತಗಡ ತರ ನಡೀತಿದೆ? ಮೊದಲಿಕ್ಕಿಂತ ಇಷ್ಟೊಂದು ಎವಿಎಮೆಂಟ್ ತಗೊಳ್ತಾ ಇರೋದು, ಅದಕ್ಕೆ ನಡೀತಾ ಇದೆ. ಲಕ್ಷ್ಮಿ, ಇದಕ್ಕೆ 4 ಮೂಲೆಗೂ ಅರ್ಶಿನ ಕುಂಕುಮ ಹಚ್ಬಿಟ್ಟು ದೇವ್ರ ಪಾತ್ರ ಇಟ್ಬಿಡಮ್ಮ. ಅದೇನ್ ಲಗ್ನ ಪತ್ರಿಕೆನಾ? ಅಷ್ಟ ಕುಪ್ಪ ಇಟ್ಬಿಟ್ಟು ದೇವ್ರ ಮುಂದೆ ಇಡೋದಕ್ಕೆ? ಬೈ ದ ಬೈ, ಈಕೆ ನಿಮ್ ಸಿಸ್ಟರಾ? ಅಲ್ಲ. ಕಸಿನಾ? ಅಯ್ಯೋ ಅಲ್ಲ. ನಿಮ್ ಅಕ್ಕನ್ ಮಗಳ? ಅಯ್ಯೋ ಅಲ್ಲ ರೀ, ನನ್ನ ಧರ್ಮ ಪತ್ನಿ ಧನಲಕ್ಷ್ಮಿ ಅಂತ. ನಮಸ್ಕಾರ. ನಮಸ್ಕಾರ ಮಾಡು. ಹಾಯ್. ನನಗೆ ಮದುವೆ ವಯಸ್ಸಿಗೆ ಬಂದಿರೋ 2 ಹೆಣ್ಮಕ್ಳು ಇದಾರೆ. ಎಲ್ಲವ್ರೆ? ಅಲ್ಲಿ ಹೇಳಪ್ಪ. ಇವ್ರಿಬ್ರು ನಿನ್ ಮಕ್ಳೇನಾ? ಯಾಕೆ ಡೌಟು? ಒಂದು ವೈಟ್, ಒಂದು ಬ್ಲಾಕ್. ಒಂದ್ ಹಗಲು ಹುಟ್ಟಿದ್ದು, ಇನ್ನೊಂದ್ ರಾತ್ರಿ ಹುಟ್ಟಿದ್ದು. ಮುಚ್ಚಳೆ ಬಾಯ್ನ. ನನ್ನ ಹೆಂಡತಿ ಏನು ಜೆರಾಕ್ಸ್ ಮಿಷಿನ್ ಅಂತ ತಿಳ್ಕೊಂಡ, ಒಂದೇ ತರ 2 ಕಾಪಿ ತಕ್ಕೊಡಕ್ಕೆ. ಸಾರಿ, ನನ್ ಗೊತ್ತಿಲ್ಲ ಹೇಳ್ಬಿಟ್ಟೆ. ಓಕೆ ಅದ್ ಸರಿ. ಇಲ್ಲಿ ವಾಸ ಮಾಡ್ಬೇಕು ಅಂತ ಬಂದಿದ್ರಲ್ಲ, ಟ್ರಂಕು ಛತ್ರಿ ಚಾಪೆ ಯಾವ್ದು ಇಲ್ದಲ್ಲೇ ಬಂದಿದ್ದೀರಾ? ಅದೆಲ್ಲ ಬ್ಯಾಂಕ್ ಲಾಕರ್ ಅಲ್ಲಿ ಇಟ್ಟಿದ್ದೀನಿ. ಅಲ್ಲಿಟ್ರೆ ಭದ್ರವಾಗಿರ್ತದ? ಓಕೆ. ಇಲ್ಲಿ ಎಲ್ಲಾ ರೂಮ್ಗುನುವೆ ಹಾಸಿಗೆ ಮಂಚ ಎಲ್ಲ ಹಾಕ್ಸ್ಬಿಟ್ಟಿವ್ನಿ. ಬೇಕಾದಂಗ್ ಉಂಟಾಡ್ಬೋದು ನೀವು. ಜಸ್ಟ್ ಮಿನಿಟ್. ನಿಮ್ ಬಾನೆಟ್ ಓಪನ್ ಮಾಡಿ. ಹಂಗಂದ್ರೆ ಬಾಯಿ ಕಣ್ರಿ. ಪಾಯ ಯಾಕೆ? ನಾವು ಮೊದ್ಲು ಈ ಮನೆಗ್ ಬರ್ತಾ ಇದೀವಿ. ನಾವೆಲ್ಲ ಸೇರಿ ಸಂತೋಷವಾಗಿ ಇರೋಣ ಅಂತ ಈ ಸ್ವೀಟ್. ನಾನೀಗ ಪರ್ಕೆಯಿಂದ ಹೊಡ್ಸಿದ್ಯಲ್ಲ, ಇವತ್ತಿನಿಂದ ಶುರು ಆಯ್ತು ನಿನಗೆ 7 ಶನಿ ಕಾಟ. ಈ ಪಾರ್ಟಿಗಳನ್ನ ನೋಡಿದ್ರೆ ಗನ್ ಪಾರ್ಟಿ ತರ ಕಾಣಿಸ್ತಾರೆ. ಬೀರನೆ ಬ್ಯಾಂಕ್ ಲಾಕರ್ ಅಲ್ಲಿ ಇಟ್ಟಿದ್ದಾರೆ ಅಂದ್ರೆ ನೋಟಿನ ಕಂತೆಗಳನ್ನ ಇನ್ನೆಂದಿಟ್ಟಿರ್ತಾರೋ
ಖಂಡಿತ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟಿರ್ತಾರೆ, ನೋ ಡೌಟ್. ಇದುವರೆಗೂ ನಾವು ಮದ್ವೆ ಮಾಡ್ಕೊಳ್ತಾ ಇದ್ದಿದೆ ಒಳ್ಳೇದಾಯ್ತು. ಹೇಗಾದ್ರೆ ಮಾಡಿ ಇವ್ರನ್ನ ಅವಾಗ ಕೊಡ್ಬೇಕು. ಹೌದೌದು, ನಮ್ ಹೀರೋಗಳನ್ನ ಇಲ್ಲಿ ಕರ್ಕೊಂಡ್ ಬಂದಿರೋ SI ನ ನಾಳೆನೆ ಮೀಟ್ ಮಾಡಿ ಎಲ್ಲಾ ಡೀಟೇಲ್ಸ್ ತಿಳ್ಕೊಂಡ್ಬಿಡ್ಬೇಕು. ಏನೋ ತಿಪ್ಪಿಚ್ಚಿ ಗಡ ಬಡ್ದಂಗ್ ನಿಂತಿದ್ಯಾ? ಆ ದಡಿಯ ಪುಟ್ಲಿಂಗ ಈಗ್ಲಾಗ್ಲೋ ಅನ್ನಂಗ ಅವನೇ. ಮಾಮ್ಸ್ ಏನಾಯ್ತು? ಏನ್ ಮಾಮ್ಸ್ ಇದೆಲ್ಲ ಕೇಬಲ್ ಕನೆಕ್ಷನ್? ಮೇಲೆ ಉದಯ ಟಿವಿ ಬರ್ತಾ ಇದೆಯಾ ನೋಡಿ. ಅರೆ ಅರೆ ಏನಿದು ಮೈಕ್ ಟೆಸ್ಟ್ 1 2 3? ಗ್ಯಾಸ್ ಕನೆಕ್ಷನ್ ಆಗಿದೆಯಲ್ಲ ಅದಕ್ಕೆ. ಓಹೋ, ಆಕ್ಸಿಜನ್ ಸಿಕ್ಕಿಲ್ಲ ಅಂತ ಗ್ಯಾಸ್ ನ ಕನೆಕ್ಷನ್ ಮಾಡ್ಕೊಬಿಟ್ಟವ್ರೆ. PCC ಗಾಡಿಲಿ ಪ್ರೊಸೆಷನ್ ಹೋಗೋ ಟೈಮ್. ಏಯ್, ತಮಾಷೆ ಮಾಡಕ್ಕೆ ಇದೊಂದು ಟೈಮಾ? ಅಲ್ಲ, ಶಂಕರಾಚಾರ್ಯ ಬರ್ಸೋ ಟೈಮ್. ಇವರೇನೆ ಹಂಸಲೇಖನ್ ಕೋರಸ್ತಾರ ಅಪ್ಪ ಆಹಾ ಅಪ್ಪ ಆಹಾ ಅಂತವ್ರೆ. ಮಾಮ್ಸ್, ವಾಟ್ ಇಸ್ ದ ಪ್ರಾಬ್ಲಮ್? ಅದನ್ನ ಅವ್ರು ಹೇಗೆ ಹೇಳ್ತಾರೆ? ಯಾವ ಬಾಯಲ್ಲಿ ಹೇಳ್ತಾರೆ? ರೀ, ಆ ದೇವ್ರು ಕೊಟ್ಟಿರೋದು ಒಂದೇ ಬಾಯಿ. ಆ ಒಂದೇ ಬಾಯಲ್ಲಿ ಬೊಗಳ್ರಿ, ಇಲ್ಲ ಅಂದ್ರೆ ನಮ್ಗೆ ಹೆಂಗ್ರಿ ಗೊತ್ತಾತೆ? ಅವ್ರು ಕೇಳಿದ್ರೆ ಏನ್ ಹೇಳ್ತಾರೆ? ನಾನೇ ಹೇಳ್ತೀರಪ್ಪ ಅಳಿಯದ್ರ, ನನಗೆ ಹಾರ್ಟ್ ಅಟ್ಯಾಕ್. ಚೆನ್ನಾಗೆ ಮಾತಾಡ್ತಾ ಇದ್ದೀರಾ? ನೀವಿಬ್ರು ನನ್ ಕೊನೆ ಆಸೆ ನೆರವೇರಿಸ್ರಿ ಅಂತ ಜೀವ ಗಟ್ಟಿ ಹಿಡ್ಕೊಂಡ್ ಮಾತಾಡ್ತಾ ಇದ್ದೀರಪ್ಪ. ಆಯ್ತು, ನಿಮ್ ಕೊನೆ ಆಸೆ ಏನು ಅಂತ ಹೇಳಿ. ನಾನ್ ಬದುಕಿರ್ಲೇಬೇಕು ಅನ್ನೋ ಆಸೆ ನಿಮ್ಗಿದ್ರೆ ನನ್ನಿಬ್ರು ಹೆಣ್ಮಕ್ಳು ಕೂತ್ಗೆ ನೀವ್ ತಾಳಿ ಕಟ್ಟಿ ನನ್ ಮನೆಗೆ ಅಳಿಯಂದ್ರಾಗ ಬರ್ಬೇಕು ಅಲ್ವಾ? ಇವಾಗ ತಾನೇ ಸ್ಟೋರಿ ಶುರು ಆಗ್ತಾ ಇದೆ, ಅವಾಗ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅಲ್ರಿ, ಅಷ್ಟೊಂದು ಅರ್ಜೆಂಟ್ ಆಗಿ ಮದ್ವೆ ಆಗುವಂತಿರಲ್ಲ, ಇದೇನ್ ಲೋಟೋ ಲಾಟ್ರಿ ರಿಸಲ್ಟ್? ಏನ್ ಮಾಡೋದಪ್ಪ, ನನ್ನ ಉಸಿರು ಈ ಸಿಲಿಂಡರ್ ಸಿಗಾಕಟ್ಟಿದೆ. ಹೆಚ್ಚು ಕಮ್ಮಿ ಆದ್ರೆ ಅಯ್ಯೋ ಪಾಪ, ಉಸಿರು ಬಂದಾಗ ಮುಂಚೆ ನಾವು ಸಹಾಯ ಮಾಡ್ಬೇಕು. ಹಂಗಾರೆ ನಾವು ತಾಳಿ ಕೊಟ್ಟೋದ್ರಿಂದ ಒಂದ್ ಜೀವ ಉಳಿಯತ್ತಂದ್ರೆ ಹೂ ಅನ್ಬಿಡ್ಲಾ? ಓಕೆ ನೋಡಿ, ಈಗ ಹಾಕಿಸ್ಕೊಬಿಟ್ಟಾನು ನೋಡಿ. ನಿಮ್ ಇಬ್ರು ಹೆಣ್ಮಕ್ಳನ್ನ ಮದುವೆ ಆಗೋದಕ್ಕೆ ನಾವು ತಯಾರಾಗಿದ್ದೀವಿ. ಹ್ಯಾಪಿನಾ? ಏನಮ್ಮ ಹಿಂಗ್ ಗಲಾಟೆ ಮಾಡ್ತಿದ್ಯಾ? ಬೇಗ ಅಪ್ಪ ಮಾತಾಡ್ಬೇಡ ಪ್ಲೀಸ್. ನೋಡ್ರಿ, ನನ್ ಕಂಡೀಷನ್ ಒಪ್ಕೊಂಡ್ರೆ ಇವತ್ತು ಫಸ್ಟ್ ನೈಟು, ಇಲ್ದೆ ಹೋದ್ರೆ ವೇಸ್ಟ್ ನೈಟು. ಅಯ್ಯೋ, ಅದೇನ್ ಕಂಡೀಷನ್? ಬೇಗ ಹೇಳ್ಬಿಡಿ ಅಮ್ಮ. ಬನ್ನಿ. ಬಾ. ಯಾ ಬಟ್ರಿ ನೋಡ್ರಿ, ಈ ಬೀರು ಒಳಗೆ ಯಾವತ್ ನೀವು 100 ಅಲ್ಲಲ್ಲ 1000 ನೋಟಿನ ಕಂತೆಗಳನ್ನ ಜೋಡಿಸ್ತಿರೋ ಅವತ್ ರಾತ್ರಿ ನಮ್ಮಿಬ್ರು ಫಸ್ಟ್ ನಡೆಯುತ್ತೆ. ಅಯ್ಯೋ, ನಿನ್ನ ವಂಶ ನಿರ್ವಂಶ ಆಗುವಾಗ ನಾನು 100 ವರ್ಷ ಅಂತ ಹೊಡೆದ್ರು ಕೂಡ ನಿನ್ನ ಆಸೆ ನೆರವೇರಲ್ಲ. ಮತ್ತೆ ನೀವು ಮ್ಯೂಸಿಕ್ ಡೈರೆಕ್ಟರ್ ಆಗಿ ದುಡ್ಡೆಲ್ಲ ಏನ್ರಿ ಮಾಡ್ತಿದ್ದೀರಾ ನೀವು? ಅಯ್ಯೋ, ಬರೋ ಡಾಲರ್ಸ್ ನ ಗೋಟಿಗೆ ಬೋಟಿಗೆ ಪ್ಯಾಕೆಟ್ಗೆ ಸರಿ ಹೋಗ್ಬಿಡ್ತೀನಿ. ಎಲ್ಲಿಂದ ಉಳ್ಸಕ್ ಹೋಗ್ಲಿ? ಡೋಂಟ್ ವೇಸ್ಟ್ ಮೈ ಟೈಮ್. ಟನ್ ಕನ್ನಡ. ಅಯ್ಯೋ ಬಿಡ್ರಿ. ಅಯ್ಯೋ, ಬಾಗ್ಲಾಕೊಂಡು ನೇಣು ಹಾಕೊಂಡ್ಬಿಟ್ಟೆ ಕಣೆ, ಆಮೇಲೆ ಒಳಗಡೆ ಹಾಕ್ಬಿಡ್ತಾರೆ. ಇಲ್ಲ ತಡೀರಿ, ನಾನೇನ್ ಸಾಯಲ್ಲ, ಬರ್ತೀನಿ. ಬಾ. ಮೋಸ್ಟ್ ನೈಟ್ ಹಾಕೊಂಡು ಸ್ವೀಟ್ ಆಗಿ ಬರ್ಬೋದು. ಅಬ್ಬಾ, ಫಸ್ಟ್ ನೈಟ್ ನೆನೆಸ್ಕೊಂಡ್ರೆ ಬುರ್ರಾ ಅನ್ನಿಸ್ತಾ ಇದೆ. ಬಂದ್ಬಿಟ್ರೆ ಶಿವಾಯ ನಮ ಅಂತ ಬಾವುಟ ಆರಿಸ್ಬಿಡೋಣ. ಏನೇದು ರುದ್ರು ಮಾರಮ್ಮಂತರ ಗೆಟಪ್ ಹಾಕೊಂಡ್ಬಿಡ್ಯಾ? ನನ್ನ ಚೂಸ್ ಸಾಯಿಸ್ಬಿಡ್ತೀಯಾ? ಮತ್ ಹೇಳಿ, ಬೀರು ಒಳಗಡೆ ದುಡ್ಡು ಇಡ್ತಿರೋ ಇಲ್ಲ ನಾನು ನಿಮ್ಮನ್ನ ಕೊಂದ್ಬಿಡ್ಲಾ? ಹೇಳ್ರಿ, ದುಡ್ಡು ಇಡ್ತಿರೋ ಇಲ್ವೋ? ಸಾಯಿಸ್ಬಿಡ್ವೆ. ದುಡ್ಡು ಇಡ್ತಿರೋ ಇಲ್ವೋ? ಅಯ್ಯೋ, ನಿನ್ ಕಾಲ್ ಕಟ್ಕೊಂಡು ಬಿಟ್ಬಿಡೆ. ಮಾತಾಡ್ರಿ, ದುಡ್ಡು ಇಡ್ತಿರೋ ಇಲ್ವೋ? ಬಿಟ್ಬಿಡೆ ನನ್ನ. ಸ್ವಲ್ಪ ಏನಾರು ಯಾಮಾರಿದ್ರೆ ನನ್ನ ಕರಳನ್ನ ಹಂಗೆ ಬಗದಾಕ್ಬಿಟ್ಟಿರೋಳು. ಆಮೇಲೆ ನಾನು ತಮಟೆ ಬರ್ಸ ಬೇರೆಯವ್ರನ್ನ ಕರಿಬೇಕಾಯ್ತು. ಇವನೇನ್ ಮಾಡ್ತಾರ ಇಲ್ಲಿ ಕೂತ್ಕೊಂಡು? ಫಸ್ಟ್ ನೈಟ್ ಲೇಟ್ ಆಯ್ತು, ಬಂದ್ರಿ? ಮತ್ತೆ ಕರಿತಾವಳ? ನಾನು ಏನ್ ನಿನ್ ಪರಿಸ್ಥಿತಿ? ಅಯ್ಯೋ, ಯಾಕೆ ಕೇಳ್ತೀರಾ ಬಾಸ್? ಹೊಟ್ಟೆ ಉರಿತಾ ಇದೆ. ಏನ್ ಗ್ಯಾಸ್ ಟ್ರಬಲ್? ಅಯ್ಯೋ ಅಲ್ಲ, ಅದು ಫ್ಲಾಶ್ ಬ್ಯಾಕ್. ಏನದು? ತಂದನ ಮೊದಲ ರಾತ್ರಿ ಬಾಗ್ಲು ಮುಚ್ಚಿ ಮಾವ ಬಂದನ್ನು, ತಂದ ಸೆಂಟನ್ನು. ನಮ್ಮ ರೇಂಜ್ಗೆ ಸೆಂಟು ಖಾಲಿ ಆಗೋಗಿದೆ. ಯಾರ್ರಿ ನೀವೆಲ್ಲ ಇಲ್ಲೇನ್ರಿ ಮಾಡ್ತಾ ಇದ್ದೀರಾ? ರೀ, ನಾನೇ ರೀ ಇವ್ರನ್ನೆಲ್ಲ ಕರ್ಸಿದ್ದು. ಯಾಕೆ ನನ್ನ ಅರೆಸ್ಟ್ ಮಾಡಿ ಬೇಲ್ ಮೇಲೆ ಬಿಡಿಸಕ್ಕ? ನಾನು ಇನ್ನ ಕದ್ದಿಲ್ವೇ? ಅದಕ್ಕಲ್ಲ ರೀ. ಮತ್ತಿನ್ ಯಾಕೆ ನಾಡಿ? ನೋಡ್ರಿ, ಇವರು ಬಿಲ್ಡರ್ ರಾಜ್ ಕಪೂರ್ ಅಂತ, ಇವರು ಇನ್ಸ್ಪೆಕ್ಟರ್ ದಿಲೀಪ್ ಕುಮಾರ್ ಅಂತ, ಅವರು ಅಡ್ವೊಕೇಟ್ ದೇವಾನಂದ್ ಅಂತ.
ಅಲ್ವೇ ಈ ದೇವಾನಂದ್ ದಿಲೀಪ್ ಕುಮಾರ್ ರಾಜ್ ಕಪೂರ್ ನಿಕ್ಕೊಂಡ್ ನಾವೇನ್ ಹಳೆ ಹಿಂದಿ ಸಿನಿಮಾನ ತೆಗಿಬೇಕು? ಅಪ್ಪ ತುಂಬಾ ಅವಸರ ನಿಮ್ಗೆ, ಸ್ವಲ್ಪ ತಡ್ಕೊಳ್ರಿ. ತಡ್ಕೊಳಕ್ಕೆ ಆಗ್ತಾ ಇಲ್ವೇ? ನೀವು 3 ಜನ ಜಲ್ದಿ ಕಳಿಸಿ. ನೀನ್ ಬೇಗ ಬಾ. ಮೇಡಮ್ ಹೇಳ್ದಂಗ್ ಕೇಳ್ಬೇಕು, ಇಲ್ಲ ಅಂದ್ರೆ ಒಳಗ್ ಹಾಕ್ತೇನೆ. ಸಾರಿ ಸರ್, ಸಾರಿ. ನೋಡ್ರಿ, ಈ ಊರಲ್ಲಿ ಬೇಕಾದಷ್ಟು ಕಡೆ ನೀವು ನರ್ಸಿಂಗ್ ಹೋಮ್ ಇಟ್ಟಿದ್ದೀರಲ್ಲ, ಅದನ್ನೆಲ್ಲ ಮಾರಿ ಆ ದುಡ್ಡನ್ನ ಈ ಬಿಲ್ಡರ್ ಕೊಟ್ರೆ ಅವರು ನಮ್ಗೆ ಅಪೋಲೋ ಸೂಪರ್ ಹೈಟೆಕ್ ಹಾಸ್ಪಿಟಲ್ ಇದೆಯಲ್ಲ, ಆ ತರದೇ ದೊಡ್ಡ 5 ಸ್ಟಾರ್ ಲೆವೆಲ್ ಹಾಸ್ಪಿಟಲ್ ನಮಗ್ ಕಟ್ಕೊಡ್ತಾರೆ. ಅದನ್ನೆಲ್ಲ ಅಗ್ರಿಮೆಂಟ್ ಮಾಡಿ ಕೊಡೋದಿಕ್ಕೆ ಇವ್ರು ನಮ್ಗೆ ಲೀಗಲ್ ಅಡ್ವೈಸರ್. ಓಹೋ, ಸೂಪರ್ ಹೈಟೆಕ್ ಹಾಸ್ಪಿಟ್ಲ್. ಇಲ್ಲೆಲ್ಲೋ ಬಂದ್ ತಗ್ಲಾಕೊಂಡಲ್ಲ, ಇರ್ಲಿ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಇವ್ರಿಬ್ರು ಗ್ಯಾಪ್ ಅಲ್ಲಿ 2 ಸ್ಟಾರ್ ಯಾಕೆ? ನೀವೇನಾದ್ರೂ ನನ್ ಕಂಡೀಷನ್ಗೆ ಒಪ್ಪಿದೆ ಫಸ್ಟ್ ನೈಟ್ ನೆಪ ಹೇಳಿ ಬಲವಂತವಾಗಿ ನನ್ನ ಮೇಲೆ ಬಲಾತ್ಕಾರ ಮಾಡಕ್ ನೋಡಿದ್ರೆ ಇವ್ರು ನಿಮ್ಮನ್ನ ಅರೆಸ್ಟ್ ಮಾಡಿ ಒಳಗ್ ಹಾಕ್ತಾರೆ ಅಷ್ಟೇ. ಈ ಕಂಡೀಷನ್ ಎಲ್ಲ ಮದ್ವೆ ಮುಂಚೆನೆ ಯಾಕೆ ಹೇಳಲಿಲ್ಲ? ನೀವು ಕಿಲಾಡಿನೇ. ಮದ್ವೆಗ್ ಮುಂಚೆ ಹೇಳಿದಿದ್ರೆ ನನ್ ಕುತ್ತಿಗೆ ತಾಳಿ ಕಟ್ಟಿದ್ರಾ? ನಮ್ ನಾರು ಬೇರೆ ನಾಣೆಗೂ ಒಪ್ಕೋತಿರ್ಲಿಲ್ಲ. ಅದಕ್ಕೆ ಮದ್ವೆ ಆದ್ಮೇಲೆ ಇವ್ರನ್ನ ಕರ್ಸಿರೋದು. ಬೇಗ ಅಗ್ರಿಮೆಂಟ್ಗೆ ಸೈನ್ ಮಾಡಿ. ಅಯ್ಯೋ, ಜೇಬಲ್ಲಿ 20 ರೂಪಾಯಿ ಇಲ್ಲ, 20 ಕೋಟಿ ರೂಪಾಯಿ ಅಗ್ರಿಮೆಂಟ್ ಸೈನ್ ಮಾಡ್ಬೇಕಂತೆ. ರೀ, ಏನ್ ಯೋಚನೆ ಮಾಡ್ತಿದ್ದೀರಾ ನೀವು? ಏನಿಲ್ಲ. ಎಕ್ಸ್ಕ್ಯೂಸ್ ಮಿ ಜೆಂಟ್ಲ್ಮನ್, ಸ್ವಲ್ಪ ಈ ಕಡೆ ಬರ್ತೀರಾ? ಬನ್ನಿ 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 ಬನ್ನಿ. ನೋಡಿ ಅಣ್ಣಂದಿರ, ನೀವು 3 ಜನ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನನ್ನ ಸಾವಿಗೆ ನೀವೇ ಕಾರಣ ಅಂತ ಬರ್ದಿಟ್ಬಿಟ್ಟು ನೇಣ್ ಹಾಕೊಂಡ್ಬಿಡ್ತೀನಿ. ನೋಡಿ, ಇವತ್ತು ಮಾಲೆಯ ಅಮಾವಾಸ್ಯೆ, ಅಗ್ರಿಮೆಂಟ್ ಮಾಡಬಾರ್ದು. 1 ವರ್ಷ ಬಿಟ್ಕೊಂಡು ಒಳ್ಳೆ ದಿನ ನೋಡ್ಕೊಂಡು ಆಮೇಲೆ ಅಗ್ರಿಮೆಂಟ್ ಸೈನ್ ಮಾಡೋಣ. ಹೌದಾ? ಆ ಒಳ್ಳೆ ದಿನ ಬಂದ ಮೇಲೆ ಇವ್ರ ಜೊತೆ ಅಗ್ರಿಮೆಂಟ್ ಆದ್ಮೇಲೆ ನಮ್ ಫಸ್ಟ್ ನೈಟ್. ಅಲ್ಲಿವರೆಗೂ ಗುಡ್ ನೈಟ್. ಹೋಗ್ರಿ. ಎಕ್ಸ್ಕ್ಯೂಸ್ ಮಿ. ಏನು ಏನು ಇದೆಲ್ಲ ವೇಸ್ಟ್ ಆಗ್ಬಿಡುತ್ತೆ ಕಣೆ. ಆ ಗ್ಯಾಪ್ ಅಲ್ಲಿ ಏನಾದ್ರು ಕೊಡೆ. ತಳ್ಬೇಡ ಕಣೆ, ಹೂವು ಎಲ್ಲ ಬಾಡೋಗುತ್ತೆ. ಮೈಸೂರು ಪಾಕ್ ಕಣೆ. ರಾತ್ರಿ ನಿದ್ದೆ ಬರಲ್ವೇ? ಪಾಪ ಪಾಂಡು ಸೀರಿಯಲ್ ಅಲ್ಲಿ ಬಡ್ಸ್ಲು ಗುರು. ಹಾಳಾದವಳು. ಏನ್ ಹೆಣ್ಮಕ್ಳು ಹಣೆ ಬರ. ಎಲ್ಲಾ ಹೆಂಗಸರು ಫಸ್ಟ್ ನೈಟ್ ಅಲ್ಲಿ ಗಂಡ ಗಡ್ಡ ಅಂದ್ರೆ ಇವರಿಬ್ರು ದುಡ್ಡು ದುಡ್ಡು ಅಂತಾರಲ್ಲ. ಸೈಲೆಂಟ್ ಬಿಡ್ತಾವನಲ್ಲ. ಎಲ್ಲ ಆಸ್ತಿ ಪಾಸ್ತಿ ಕಳ್ಕೊಂಡ ಅಳೋ ಗಂಡಸ್ರನ್ನ ನೋಡಿದೀನಿ, ಆದ್ರೆ ಇವನು ಅದಕ್ಕೆ ಕೇಳ್ತಾವನಲ್ಲ. ಬಾ. ಪ್ರತಿಯೊಂದು ಹೆಣ್ಣು ಫಸ್ಟ್ ನೈಟ್ ಮುಗಿತಿದ್ದ ಹಾಗೆ ಆನಂದವಾಗಿ ಸ್ನಾನ ಮಾಡ್ಕೊಂಡು ಕೂದ್ಲು ಆರ್ ಹಾಕೊಂಡ್ ಬರ್ತಾಳೆ. ಆದ್ರೆ ನಾನ್ ಮಾತ್ರ ಉಟ್ಸೀರೆ ಉಟ್ಕೊಂಡ್ ಹಾಗೆ ಇದೀನಿ ಅನ್ಕೊಂಡೆ. ನೀನು ಹಾಗೆ ಬಂದಿದ್ಯಲ್ಲ, ಯಾಕೆ? ಏನೇ ಆಯ್ತು? ಏನೂ ಆಗಿಲ್ಲ. ಡಬಲ್ ಕಾಟ್ ಮೇಲೆ ಸಿಂಗಲ್ ಆಗಿ ಮಲಗಿದ್ದೆ ಕಣೆ. ಅವ್ರನ್ನ ಆಚೆಗೆ ಓಡಿಸಿ ಬಾಗ್ಲು ಹಾಕೊಂಡೆ. ಅದೇ ಮತ್ತೆ, ಎಷ್ಟಾದ್ರೂ ನಿನ್ನ ನಕ್ಕ ಅಲ್ವಾ? ನಾನ್ ಅನ್ಭವಿಸ್ತಿರೋ ಸುಖನ ನೀನು ಅನ್ಭವಿಸಲ್ಲ ಅಂತ ನಂಗೆ ಗೊತ್ತು. ಅಂದ್ರೆ ಈ ಮನೇಲಿ ನಿನಗೂ ಫಸ್ಟ್ ನೈಟ್ ನಡೀಲಿಲ್ವಾ? ಬಿಡ್ರಿ. ಯಾಕೆ ನಾಚಿಗೆ? ನಾನು ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಫಸ್ಟ್ ನೈಟ್ ಎಫೆಕ್ಟ್ ಐತೆ. ಬರ್ತಾ ಇದ್ದಾರೆ. ವೀಲ್ ಚೇರ್ ಅಲ್ಲೇ ಸೌಂದರ್ಯ, ಐಶ್ವರ್ಯ, ಮೋಸ್ಟ್ಲಿ ಫಸ್ಟ್ ನೈಟ್ ಇನ್ ಬೆಂಕಿನ ಆರಿಲ್ಲ ಅನ್ಸುತ್ತೆ ಬಾಸ್. ಸೆಕೆಂಡ್ ನೈಟ್ಗೆ ಆರಿಸ್ಬಿಡೋಣ ಬಾ. ಇಲ್ಲಿ ನೋಡು, ಈ ಬಿಳಿ ಸ್ಟ್ರೈಕರು ನಾನು, ಈ ಕರಿಪಾನು ನನ್ನ ಕರಿಯ ಗೋವಿಂದ. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ಬಿಳಿ ಸ್ಟ್ರೈಕರ್ ನಿಂದ ಆ ಕರಿ ಪಾನ್ನ ಹೊಡೆದು ಹಳ್ಳಕ್ ಬೀಳಿಸ್ತೀನಿ. ನೋಡೋಣ. ಏನೇ, ನಿನ್ ಕರಿಯನ್ನ ಹಳ್ಳಕ್ ಬೀಳಿಸ್ತೀನಿ ಅಂತ ನೀನೇ ಹಳ್ಳಕ್ ಬಿದ್ದೆ? ನಾನೊಬ್ಳೆ ಅಲ್ಲಮ್ಮ ಬಿದ್ದಿದ್ದು, ನೀನು ಬಿದ್ಯಲ್ಲ. ಆ ಡಿಪಿನ ನಂಬ್ಕೊಂಡು. ಡಿಪಿ ಅಂದ್ರೆ ದಂಡಪಿಂಡ ಅಂತ. ಅಯ್ಯೋ, ಈಗ ಯಾಕೆ ಅವ್ರನ್ನ ಜ್ಞಾಪಿಸ್ಕೋತಿಯಾ? ಮನೆ ಬಿಟ್ಟು 2 ದಿನ ಆಯ್ತು, ಇನ್ನೂ ಬಂದಿಲ್ಲ. ಎಲ್ ಹಾಳಾಗ್ ಹೋದ್ರೋ ಏನೋ. ಒಂದ್ ವೇಳೆ ಬಂದ್ರು ಕೈಲಿರೋ ರೇಖೆನ ಬಿಟ್ಟು ಇನ್ನೇನೆ ತರ್ತಾರೆ. ಅಮ್ಮ 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 ಅಮ್ಮ, ಅಳಿಯಂದ್ರು ಬಂದ್ರು ಕಣಮ್ಮ, ಅಳಿಯಂದ್ರು ಬಂದ್ರು.
ಬಾವಿಗೆ ಹೋದ್ರು ಕರ್ಮ ಬಿಟ್ಟು ಹೋಗ್ಲಿಲ್ಲ ಅನ್ನೋ ಹಾಗೆ ಕಾರ್ನಲ್ಲಿ ಬಂದ್ರು ಆ ಕಚಡ ಬ್ಯಾಗ್ ಅವ್ರನ್ನ ಬಿಟ್ಟು ಹೋಗ್ಲಿಲ್ಲ. ಅಯ್ಯ, ಕಾರಲ್ಲಿ ಬರೋ ಮುಸುಡಿ ನಾವು, ಆ ಕಾರ್ಗೆ ಡ್ರೈವರ್ ಇರ್ಬೇಕು. ಏನಪ್ಪಾ ಈ ಬ್ಯಾಗ್ ನಿಮ್ ಸ್ವಂತದ್ದೋ ಇಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾರ್ತವಾದ್ರು ಲಪ್ಟಾಯಿಸಿದ್ದೋ? ತುಟಿ ಪಿಟಕಂದ ದಬಳ ತಗೊಂಡ್ ಬಾಯ್ ಹೊಲ್ದು ಬಿಡ್ತೀನಿ, ಹುಷಾರ್. ಇಬ್ರು ಸರಕ್ ಅಂತ ಜಿಪ್ ಓಪನ್ ಮಾಡ್ಬಿಟ್ರು. ಒಳಗಡೆ ಬಾಂಬ್ ಇಟ್ಟಿದಾರೋ ಏನೋ. ಸುಂಟ್ರು ಗಾಡಿಗಳ, ನೀವು ಲಕ್ಷ ಲಕ್ಷ ಬೇಕು ಅಂತ ಹೇಳಿದ್ರಲ್ಲ. ಕೋಟಿ, ಒಬ್ಬೊಬ್ರಿಗೊಂದೊಂದ್ ಕೋಟಿ ಅಂದ್ರೆ 2 ಕೋಟಿ. ಅಯ್ಯೋ ಅಯ್ಯೋ, ಕನಸಿನಲ್ಲಿ ಕೂಡ ನಾವು ಈ ರೀತಿ 10 ರೂಪಾಯಿ ಕಂತೆಗಳನ್ನು ಸಹ ನೋಡ್ಲೇ ಇಲ್ಲ. ಈ ರೀತಿ 500 ರೂಪಾಯಿ ಕಂತೆಗಳನ್ನಂತೂ ನೋಡಿದ್ದೇ ಇಲ್ಲ. ಎಲ್ಲಿತ್ತು ದುಡ್ಡು? ಹಣದ ಪಿಚಾಚಿಗಳ, ಎಲ್ಲಿತ್ತು ಅಂತ ನಾವು ಸ್ಟೋರಿ ಕೇಳಿದ್ರಿ ಹಣನೆಲ್ಲ ವಾಪಸ್ ಬ್ಯಾಗ್ ಹಾಕೊಂಡು ಹೊರಟೋಗ್ತೀವಿ. ಅಯ್ಯೋ, ನಾವೇನು ಕೇಳಲ್ಲ ಸ್ವಾಮಿ, ನಮ್ಗ್ ಹಣ ಬೇಕು ಅಷ್ಟೇ, ಮಿಕ್ಕಿ ನಮ್ಗೆ ಯಾಕೆ? ಸುಮ್ಮನಿರೇ, ಅದ್ ಹ್ಯಾಕ್ ಬಂದ್ರೆ ನಮಗೇನು? ಎಷ್ಟೊತ್ತಿ ಬರೀ ಕಣ್ಣಲ್ಲೇ ನೋಡ್ತಾ ಇರೋದು, ಕೈಯಲ್ಲಿ ಬಾಚಿ ಎತ್ಕೊಳ್ಳೋಣ ಬಾರೆ. ಇದೇನ್ ಕರೆಂಟಾ? ಕರೆನ್ಸಿ ತಾನೆ, ಮುಟ್ಟಿದ್ರೆ ಏನು? ನೀವ್ ಇದನ್ನ ಮುಟ್ಟಬಾರ್ದು. 30 ದಿನ ನಾವ್ ಹೇಳ್ದಂಗ್ ಕೇಳ್ಬೇಕು. ಆಮೇಲೆ 30 ದಿನ ಆದ್ಮೇಲೆ ಈ ದುಡ್ಡೆಲ್ಲ ನಿಮ್ ಸ್ವಂತದ್ದು. ಲೇಡೀಸ್, ಕಂಡೀಷನ್ ಓಕೆ ತಾನೆ? 30 ದಿನ ನಾವ್ ಹೇಳ್ದಂಗ್ ನಡ್ಕೋತೀರಾ ತಾನೆ? ಹಾಗಾದ್ರೆ ನಾವ್ ಈ ಮನೆ ಖಾಲಿ ಮಾಡಿ ಬೇರೆ 2 ಮನೆ ಮಾಡ್ತೀವಿ. ನಾವಿಬ್ರು ಬೇರೆ ಬೇರೆ 2 ಸಂಸಾರ ಮಾಡ್ತೀವಿ. ಅಯ್ಯೋ, ಆಮೇಲೆ ನಮ್ ಗತಿ ಏನು ಹೇಳಿದ್ರೆ? ಸುಮ್ಮನೆ 2 ಮನೆಗೆ ನೀವೇ ವಾಚ್ಮ್ಯಾನ್. ನಮ್ಮಮ್ಮ ತಾಯಿ ಮಹಾಲಕ್ಷ್ಮಿ ಏನ್ ಹೇಳಿದ್ರೆ, ಸಾಕ್ಷಾತ್ ವೈಕುಂಠದಿಂದ ಶ್ರೀಮನ್ ಮಹಾಲಕ್ಷ್ಮಿನೇ ಕರ್ಕೊಂಬಂದು ವ್ರತ ಮಾಡೋ ತರ ಕಾಣಿಸ್ತಾ ಇದೆಯಲ್ಲ, ಏನ್ ಸಮಾಚಾರ? ಅಲ್ಲ, ಕುಬೇರ್ ಲಕ್ಷ್ಮಿ ವ್ರತಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಓಹೋ, 2 ಕೋಟಿ ಬಂತಲ್ಲ, ಹಾಗೆ ಕೋಟಿ ಕೋಟಿ ಬರ್ತಾ ಇರ್ಲಿ ಅಂತನಾ ಈ ವ್ರತ? ನೋಡ್ತಾ ಇರಿ ಮಜಾನ. ಐಶ್ವರ್ಯ ಐಶು ಮಗಳೇ, ಏನ್ರಿ ಅದು ನಿಮ್ ಗೋಳು? ಒಂದ್ ಸ್ವಲ್ಪ ಹೊತ್ತು ಹಾಯಾಗಿ ಕೂತ್ಕೊಳ್ಳೋದಕ್ಕೂ ಬಿಡೋದಿಲ್ಲ. ತಲೆ ತೂತ್ ಮಾಡಾಕ್ ಬಿಡ್ತೀನಿ. ಮರ್ಯಾದೆ. Sorry ರೀ, ಏನ್ರಿ ಕರ್ದಿದ್ದು? ಹಂಗ ಬಾ ನೋಡು, ಇವತ್ತಿಂದ 27 ದಿನ ಕುಬೇರ್ ಮಹಾಲಕ್ಷ್ಮಿ ವ್ರತ ಮಾಡ್ಬೇಕು ನೀನು. ಯಾಕೆ ಎಲ್ಲಿ ಏನು ಯಾವಾಗ ಅಂತ ಪ್ರಶ್ನೆ ಕೇಳಬಾರ್ದು ಅಲ್ವಾಳಿ ಅಂದ್ರೆ? ಕರೆಕ್ಟ್. ಎಸ್. ಈಗೇನು, ನಾನು ಕುಬೇರ್ ಮಹಾಲಕ್ಷ್ಮಿ ವ್ರತ ಮಾಡ್ಬೇಕು ಅಷ್ಟೇ ತಾನೇ? ಅಷ್ಟೇ. ಮಾಡ್ತೀನಿ ಬಿಡಿ ಅಪ್ಪ. ಏನೇ ಅಸಲಿಸಾಗ ಹೇಳ್ಬಿಟ್ಟೆ. ಈ ವ್ರತ ಮಾಡೋದು ಹೆಂಗೆ ಅಂತ ಗೊತ್ತಾ? ಅದೇನ್ ಮಹಾರಿ, ದಿನ ಬೆಳಿಗ್ಗೆ ಎದ್ದು ದೇವ್ರೆದುರಿಗೆ ದೀಪ ಹಚ್ಚಿ 2 ಊದಿನ ಕಡ್ಡಿ ಹಚ್ಬಿಟ್ರೆ ಆಯ್ತು, ಅಷ್ಟೇ ತಾನೇ? ಐಶ್ವರ್ಯಾಮಣಿ, ದಿನ ಕೂಲ್ ಪಾರ್ಲರ್ಗೆ ಹೋಗಿ ಐಸ್ ಕ್ರೀಮ್ ತಿಂದಷ್ಟು ಈಸಿ ಅಲ್ಲ. ಕುಬೇರ ಮಹಾಲಕ್ಷ್ಮಿ ವ್ರತ ಅಂದ್ರೆ ವಿಧಿ ವಿಧಾನಗಳಿದಾವೆ. ಸ್ವಲ್ಪ ಹೇಳ್ಕೊಡಿ ಹೇಳಿದ್ರೆ. ಬೆಳಗ್ಗೆ 5 ಗಂಟೆಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ತಣ್ಣೀರ್ ಸ್ನಾನ ಮಾಡಿ ಕುಬೇರ್ ಮಹಾಲಕ್ಷ್ಮಿ ಸಹಸ್ರನಾಮ ಓದಿ ಪೂಜೆ ಮಾಡಿ ಎಲ್ಲ ಮುಗಿಸ್ಬೇಕು. ಅದು ಸೂರ್ಯೋದಯಕ್ಕೆ ಮುಂಚೆ. ಏನು ತಣ್ಣೀರ್ ಸ್ನಾನನಾ? ಇರೆ ಅರ್ಜೆಂಟ್ ಮಾಡಬೇಡ. ನಾನು ಹೇಳ್ದಂಗೆ 9 ಸಾರಿ ತಣ್ಣೀರ್ ಸ್ನಾನ ಮಾಡ್ಬೇಕು, 9 ಸಲ ಪೂಜೆ ಮಾಡ್ಬೇಕು. ಬೆಳಗ್ಗೆಯಿಂದ ರಾತ್ರಿವರೆಗೂ ಉಪವಾಸ ಇರ್ಬೇಕು. ಮಲಗಕ್ ಮುಂಚೆ 1 ಗ್ಲಾಸ್ ಹಾಲು, 1 ಬಾಳೆಹಣ್ಣು ಅಷ್ಟೇ. ಈ ರೀತಿ 27 ದಿನ ಮಾಡಿದ್ರೆ ವ್ರತ ಸಂಪೂರ್ಣ. ಇಷ್ಟೋ ಅರ್ಥ ಸಿದ್ಧಿ ಆಗುತ್ತೆ. ಅಯ್ಯೋ ಅಯ್ಯೋ, ಸುಮ್ಮನೆ ಇರಪ್ಪ ನೀವು. ಏನ್ರಿ ನೀವು ನನ್ ಗಂಡನೆಲ್ಲ ಶತ್ರುನ? 27 ದಿನ ಉಪವಾಸ ಮಾಡಿದ್ರೆ ನಾನ್ ಬದುಕ್ತೀನೇನ್ರಿ? ನೋಡೆ, ನಾನ್ ಹೇಳ್ದಂಗ್ ಕೇಳಿದ್ರೆ ನಿನಗ್ 1 ಕೋಟಿ, ಇಲ್ಲ ಅಂದ್ರೆ ಬಿಡು ಗಾಡಿ, ನನಗೇನು. ಅಯ್ಯೋ, ನೀವ್ ಹೇಳ್ದಾಗೆ ಮಾಡ್ತಿದ್ರಿ, ನನ್ಗ್ 1 ಕೋಟಿ ಬೇಕು. ಜೀವನ ಈಗೊಂದು ಹದಕ್ ಬರ್ತಾ ಇದೆ. ಏನ್ ಇಲ್ಲಿ ಕುಂತ್ಕೊಂಡೆ? ನೀನ್ ಯಾಕೆ ಕೂತಿದ್ಯೋ? ನಾನು ಅದಕ್ಕೆ ಕೂತಿರೋದು. ಭಿಕ್ಷೆ ಬೇಡಕ? ಅಲ್ಲ ಕಣಯ್ಯ, ನಿನ್ನಣೆ ಮಗ ಏನು ಭಿಕ್ಷೆ ಬೇಡಕ್ಕೆ? ನನಗೋಸ್ಕರ ಅಲ್ಲಮ್ಮ, ನನ್ ಮಗಳಿಗೋಸ್ಕರ ಸೀಟ್ ರಿಸರ್ವ್ ಮಾಡಿಸ್ಕೊಂಡು ಕಾಯ್ತಾ ಇದ್ದೀನಿ. ಏನ್ ರೈಲ್ವೆ ಸ್ಟೇಷನ್ ಇಲ್ಲ ಫಿಲಂ ಥಿಯೇಟರ್? ಇದೇನು ಇಲ್ಲಿ ಕೂತ್ಕೊಂಡಿದ್ದ ಮೈ ಕಡ್ದ ಬಂದ್ಬಿಟ್ಟಲ್ಲ? ಮೈಮೆ ಕೋಟಿ ಅಂತೀಯಲ್ಲ, ಇಲ್ಲಿ ಇವ್ರ ಜೊತೆ ಕುತ್ಕೋಬಿಡು. ತಿರ್ಪೇವ್ರ ಮುಂದೆ 1 ರೂಪಾಯಿ ಆಗ್ತಾರೆ, ಅದನ್ನೆಲ್ಲ ಎಣಿಸ್ಬಿಡು. ಆಮೇಲೆ ಕೋಟಿ ಎಣಿಸ್ ಕಲಿಯುತ್ತೆ. ಏನಿದು ಸ್ಮಗ್ಲರ್ ತರ ಮಕ್ಕ ಕವರ್ ಮಾಡ್ಕೊಂತಿದ್ಯಾ? ಓಪನ್ ಮಾಡ್ಕೊಂಬ. ರೂಲ್ಸ್. ಇದೇ ಜಾಗ ಕೂತ್ಕೋ. ಬೇಡರಿ, ಈ ಗಪ್ಪೋಸ್ ನೋಡ್ಪಕ್ಕಲ್ಲಿ ಕುತ್ಕೊಂಡು ನನ್ ಕೈಲಿ ಭಿಕ್ಷೆ ಬೇಡಕ್ಕಾಗಲ್ಲ. ಇಲ್ಲಿ ನೋಡಿ, ಬೇಕಾದ್ರೆ ಯಾವ್ದಾದ್ರು ಬೇರೆ ದೇವಸ್ಥಾನದಲ್ಲಿ ಕುತ್ಕೊಂಡು ಭಿಕ್ಷೆ ಬೇಡ್ತೀನಿ. ನಿಮ್ದು ಅಮ್ಮಯ್ಯ ನನ್ ಕೈಲಿ ಆಗಲ್ಲ ರೀ, ನನ್ ಕೈಲಿ ಆಗಲ್ಲ.
ಕೋಟಿ ಬೇಕು ಅಂದ್ರೆ ನಾವ್ ಹೇಳ್ದಂಗ್ ಮಾಡ್ಲೇಬೇಕು. ಕುತ್ಕೋ ಕುತ್ಕೋ, ಹಿಡ್ಕೋ ಹಿಡ್ಕೋ ತಟ್ಟೆನ. ಗೆಟಪ್. ಅಳಿಯಂದ್ರೆ ನನ್ ಮಗಳು ಭಿಕ್ಷುಕಿ ಡ್ರೆಸ್ ಅಲ್ಲೂ ಏನ್ ಗ್ಲಾಮರ್ ಆಗಿ ಕಾಣಿಸ್ತಾಳೆ ನೋಡಿ. ಭಿಕ್ಷೆ ಬೇಡ, ಟ್ರೈನಿಂಗ್ ಕೊಡಿ. ಹಾ ಶುರು ಮಾಡ್ಕೋ. ಏನ್ ಶುರು ಮಾಡೋದು? ನನ್ ಕೈಲಾಗಲ್ಲ, ನೀವೇ ಹಿಡ್ಕೊಳ್ಳಿ ಇದ್ನ. ಅಳಿಯಂದ್ರೆ ಸುಮ್ನೆ ಕೂತ್ಕೊಂಡ್ರೆ ಕಲೆಕ್ಷನ್ ಹಾಕಿಲ್ಲ. ಒಳ್ಳೆ ಕೀರ್ಲು ಧ್ವನಿಲಿ ಒಂದು ಸಾಂಗ್ ಹೇಳ್ಕೊಡಿ, ಆಮೇಲೆ ಚೆನ್ನಾಗ್ ಕಲೆಕ್ಷನ್ ಆಗುತ್ತೆ. ಧರ್ಮವೇ ನಮ್ಮ ತಾಯಿ ತಂದೆ, ಧರ್ಮವೇ ನಮ್ಮ ದೇವರ. ಅಯ್ಯ ಹಾ ಹಿಡ್ಕೋ, ಶುರು ನನ್ ಮಾಡ್ಕೋ. ಕೈಲಾಗಲ್ಲ, ನಾನ್ ಬೇಡಲ್ಲ. ಹೌದಾ? ಕೋಟಿ ಕೋಟಿ ಬೇಡವಾ? ನೋಡಿ, ಇಲ್ಲ ಐತೆ ಸುಚ್ಚು. ಹಾ ಹೇಳು. ಧರ್ಮವೇ ನಮ್ಮ ತಾಯಿ ತಂದೆ, ಧರ್ಮವೇ ನಮ್ಮ ದೇವರು. ಅಮ್ಮ ತಾಯೇ ಭಿಕ್ಷೆ ನೀಡವ್ವ ತಾಯೇ. ವೆರಿ ಗುಡ್. ಧರ್ಮವೇ ಇದನ್ನೇ ಮೇಂಟೈನ್ ನಮ್ಮ ಮಾಡು. ತಾಯಿ ತಂದೆ, ಜೀವನದಲ್ಲಿ ಧರ್ಮವೇ ತುಂಬಾ ಚೆನ್ನಾಗಿ ನಮ್ಮ ಮುಂದೆ ಬರ್ತೀಯಾ. ದೇವರು. ಥು, ಹೋಗ್ರಿ. ಏನಮ್ಮ ನಮ್ಗೆ ಕಾಂಪಿಟೇಷನ್? ಇಲ್ಲ ಇಲ್ಲ ಇಲ್ಲಮ್ಮ, ಸುಮ್ನೆ ಟೈಮ್ ಪಾಸ್. ಏ ಧರ್ಮವೇ ನಮ್ಮ ತಾಯಿ ತಂದೆ, ಧರ್ಮವೇ ನಮ್ಮ ದೇವರು. ಅಮ್ಮ ತಾಯೇ ಭಿಕ್ಷೆ ನೀಡವ್ವ ತಾಯೇ. ಅಬ್ಬಾ. ನಿಮ್ ಮಗಳು ಪರ್ಫೆಕ್ಟ್ ಆಗಿ ಟ್ರ್ಯಾಕ್ ಬಂದ್ಬಿಟ್ಲು. ಈಗ ಒಳ್ಳೆ ಕಲೆಕ್ಷನ್ ಆಗುತ್ತೆ. ಬನ್ನಿ ಒಂದು ಟೀ ಕುಡ್ಕೊ ಬರೋಣ. ಬನ್ನಿ ಬನ್ನಿ, ಪ್ರಸಾದ ತಗೊಳ್ಳಿ. ಚಿತ್ರಾನ್ನ ಬನ್ನಿ. ಏನ್ ಹಿಂಗೆ ಎಸ್ಕೇಪ್ ಆಗ್ತಾವ ಚಿತ್ರಾನ್ನ? ಅಳಿಯಂದ್ರೆ ನನ್ ಮಗಳು ಚಿಂದಿ ಡ್ರೆಸ್ ಹಾಕೊಂಡು ಚಿತ್ರಾನ್ನದ ಹೆಸರು ಕೇಳಿದ ತಕ್ಷಣ ಹೆಂಗ್ ಡೈ ಹೊಡೆದು ನೋಡಿ ಭಿಕ್ಷುಕಿ ತರ. ಜಾಗದ ಮಹಿಮೆ. ನನಗೆ ನನಗೆ ನನ್ ಕೊಡಿ. ಬ್ಯಾಗ್ ನಡಿಯ, ನನಗ್ ಸಿಗ್ತಲ್ಲ ಚಿತ್ರಾನ್ನ. ಅಪ್ಪ ನಿಮ್ಗೇನಾಯ್ತು? ಚಿತ್ರಾನ್ನದ ಹೆಸರು ಕೇಳಿದಲ್ಲ. ಅಪ್ಪ ನಗುಚ್ಚು ಚಿತ್ರಾನ್ನ ಕೊಡಪ್ಪ. ಏನ್ ನನ್ನ ಮಕ್ಕಳು ಈ ಜಾಗದಲ್ಲಿ ಕೂತಿದ ತಕ್ಷಣ ಎಲ್ಲಾ ತಿರ್ಪೆಯವ್ರು ಆಗೋಗ್ಬಿಡ್ತಾರಲ್ಲ. ಅಯ್ಯ ನಾವು ಅಲ್ಲಿಷ್ಟೇನಾ? ಎಕ್ಸ್ಕ್ಯೂಸ್ ಮಿ ಮೇಡಮ್, ನಾನು ಸೆನ್ಸಸ್ ಆಫೀಸ್ ಇಂದ ಬರ್ತಾ ಇದ್ದೀನಿ. ನಮ್ಮ ಹೆಸರೇನು? My name is Rosie, ROSY. ನಿಮ್ಮ ಹಸ್ಬೆಂಡ್ ಹೆಸರು? ಗೋವಿಂದ. ಮಕ್ಳೆಷ್ಟು? ಅದಕ್ಕೆ ಏನು ಟ್ರೈ ಮಾಡ್ತಾ ಇದೀವಿ. ಇವ್ರು ಯಾರು? ಇವಳ ಸೆಕೆಂಡ್ ಚಾನಲ್. ಅರ್ಥ ಆಗಿಲ್ವಾ? ಚಿಕ್ಕ ಮನೆ, ಸ್ವಲ್ಪ ದಿನನೇ, ಆಮೇಲೆ ನೋಡಿಸ್ಬಿಡ್ತೀವಿ. ಏನೇ ನಾನು ಸೆಕೆಂಡ್ ಚಾನಲ್? ನಿನ್ಗೆ ಎಷ್ಟು ಕೊಬ್ಬೆ ನಿನ್ಗೆ? ನನಗೆ ಸೆಕೆಂಡ್ ಚಾನಲ್ ಅಂತೀಯಾ? ನನ್ನೇ ಹೊಡಿದ್ಯಾ? ನನ್ನ ಮನೆಗೆ ಬಂದು ನನ್ನ ಮೇಲೆ ಕೈ ಮಾಡ್ತೀನಿ. ಅಯ್ಯೋ ಬ್ಯಾಡ್ರಮ್ಮ, ನನ್ ಮಾತ್ ಕೇಳ್ರಮ್ಮ. ಹೀಗೆಲ್ಲ ಮಾಡಕ್ಕೆ ಬಿಡಿ ನನ್ನ. ಬಿಡಿ. ಅಯ್ಯೋ ಬ್ಯಾಡಮ್ಮ, ಹೆಣ್ಮಕ್ಳು ಜಗಳ ಮಾಡಬಾರ್ದು. ಅಯ್ಯೋ ನನ್ ಮಾತ್ ಕೇಳ್ರಮ್ಮ. ಅಯ್ಯೋ ನನ್ನ ಗಂಡನೇ ಇಟ್ಕೊಂಡು ನನ್ನ ಮೇಲೆ ಕೈ ಮಾಡ್ತಾಳೆ. ನಿನ್ನ ಹೀಗೆ ಬಿಟ್ರೆ ಸರಿ ಇಲ್ಲ ಕಣೆ. ಅಯ್ಯೋ ಇವೇನು ಹೆಣ್ಣು ಊಟ. ಓಹೋ ಅಳಿಯಂದ್ರು ವಾಸ್ತೆ, ಅಳಿಯಂದ್ರು ಬರ್ತಾ ಇರ್ಬೇಕು. ಚಿನ್ನದ ಮಲ್ಲಿಗೆ ಹೂವೇ ಲಾಡು ಹೂವನ್ನು ತಂದೆ. ರೋಸಿ ಡಾರ್ಲಿಂಗ್, ಎಲ್ಲಿ ನಮ್ ರೋಸಿ ಡಾರ್ಲಿಂಗ್? ರೋಸಿ ಡಾರ್ಲಿಂಗ್ಗೆ ಈ ಮನೆಯಿಂದ ಎತ್ತಂಗಡಿ ಮಾಡಾಗೋಯ್ತು. ಯಾಕೆ? ಯಾಕೆಂದ್ರೆ ಸೆಕೆಂಡ್ ಚಾನೆಲ್ ಇರ್ಲಿ ಅಂತ ನೀವು ತಗೊಂಬಂದ್ರಿ. ಕೇಬಲ್ ಕಲೆಕ್ಷನ್ ಎಲ್ಲಿ ರಾಂಗ್ ಆಗ್ಬಿಟ್ಟು ಇಡೀ ಟಿವಿನೇ ಢಮಾರ್ ಅನ್ಬಿಡ್ತು ಅಂತ ನನ್ ಮಗಳು ಭದ್ರಕಾಳಿ ಅವತಾರ ತಾಡ್ಬಿಟ್ಟು ಪಾರ್ಕೆ ತಗೊಂಡ್ ನಾಲ ಕಿಕ್ಕಿ ಅವಳನ್ನ ಎತ್ತಂಗಡಿ ಮಾಡಿಸ್ಬಿಟ್ಲು. ಏನು ಒಡದ್ಲ? ಒಡಿಯದ ಬಾರ್ಸ್ ಬಿಸಾಕ್ಬಿಟ್ಲು. ಏಯ್, ನಾನ್ ಕರ್ಕೊಂಡ್ ಬಂದಿರೋ ರೋಸಿನ ಹೆಂಗೆ ಹೊಡೆದೆ ನೀನು? ನನ್ಗೂ ನೀವು ಅಗ್ರಿಮೆಂಟ್ ಆಗಿದೆ ತಾನೆ? ಏನೇ ನೀನು? ನಾನ್ ಮಾತಾಡ್ತಾ ಇದ್ರು ಕತ್ತೆ ತರ ಕಿರಿಸ್ತಾ ಇದ್ರು, ಸುಮ್ನೆ ಕುತ್ಕೊಂಡಿದ್ಯಾ ನಿಲ್ಪಡ್ ನೀನು? ನನಗೆ ಕತ್ತೆ ಭಾಷೆ ಗೊತ್ತಿಲ್ಲ. ಓಹೋ, ಮಾಡೋದೆಲ್ಲ ಮಾಡ್ಬಿಟ್ಟು ಬೇಜಾನ್ ಡೇಲಾಗ್ ಹೊಡಿತಾ ಇದ್ಯಾ? ನೋಡಿ, ನಮ್ಮಿಬ್ರಿಗೂ ಅಗ್ರಿಮೆಂಟ್ ಆಗಿರೋದು ನಿಜಾನೇ. ಅಂದ ಮಾತ್ರಕ್ಕೆ ಕಂಡು ಹುಡುಗಿನ ಕರ್ಕೊಂಡ್ ಬರೋದು, ಸೆಕೆಂಡ್ ಚಾನಲ್ ಅನ್ನೋದು, ಚಕ್ಕಂತ ಆಡೋದು ನನಗೆ ಹಿಡಿಸೋದಿಲ್ಲ. ಬೇರೆ ಯಾರನ್ನಾದ್ರೂ ಕರ್ಕೊಂಡ್ ಬನ್ನಿ, ಬೇಕಾದ್ರೆ ಅವ್ರ ಕಾಲ್ ಒತ್ತುತ್ತೀನಿ. ಬೇರೆ ಯಾರನ್ನೇ ಕರ್ಕೊಂಡ್ ಬಂದ್ರು ಕಾಲ್ನ ಒತ್ತುತ್ಯಾ? ಆಯ್ತು ನೋಡೋಣ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಏನ್ ರುಚಿ, ಏನ್ ಊಟ, ಏನ್ ಮಜಾ. ಎಲ್ಲದ್ರಲ್ಲೂ ಗೋಡಂಬಿ ಹಾಕವ್ರೆ, ನಂದಿನಿ ತುಪ್ಪದಲ್ಲಿ ಹುರಿದು ಬಿಟ್ಟವ್ರೆ ಹಂಗೇನೆ. ತುಪ್ಪದಲ್ಲಿ ಉರ್ದಿಲ್ಲ ಅಳಿದ್ರೆ, ತುಪ್ಪದ ಡಬ್ಬಾನೇ ಸುರಿದ್ಬಿಟ್ಟು ಅಡಿಗೆ ಮಾಡ್ಬಿಟ್ಟವ್ರೆ. ಅದಕ್ಕೆ ಇಷ್ಟೊಂದ್ ಚೆನ್ನಾಗಿರೋದು. ಅಗ್ಯದೇ ಬೇಕಾಗಿಲ್ಲ, ಹಂಗೆ ನುಣ್ಣಗೆ ನುಂಗ್ಬಿಡ್ಬೋದು. ಇಂಥ ತಿಂದೇ ಇಲ್ಲ ಬಿಡಿ.
ಅಳಿಯಂದ್ರೆ ಹಾ. ಇಲ್ಲಿ ನೋಡ್ರಿ ಪೊಂಗಲ್ಗೆ ದ್ರಾಕ್ಷಿ ಹಿಂಗ್ ಹಾಕಿದಾನೆ, ಬೇಗ ಬೇಗ ತಿನ್ನಿ, ಬಿಸಿ ಆರೋಗ್ಬಿಡುತ್ತೆ. ಅದಕ್ಕೆ ದಬಾಯಿಸಿ ತಿಂತಾ ಇರೋದು. ಏನ್ರಿ ನಾನೊಬ್ಳ ಎದುರು ಕಡೆ ನಿಂತಿದ್ದೀನಿ, ಬಾಯಿ ಮಾತ್ಕಾದ್ರು ಬಾರೆ ಊಟ ಮಾಡೋ ಹೇಳಕ್ ಮನ್ಸಾದ್ರೂ ಬರತ್ತ ಅಯ್ಯೋ ನೀನೇ ಊಟ ಬೇಡ ಕೋಟಿ ಬೇಕು ಅಂದಲ್ಲೇ. ನೋಡು, ಊಟ ಬೇಕಾದ್ರೆ ತಗೊಂಡ್ಬಿಡು, ಆದ್ರೆ ಕೋಟಿ ಇಲ್ಲ. ಆದ್ರೆ ಯಾವ್ದು ಬೇಕು ಅಂತ ನೀನೇ ಡಿಸೈಡ್ ಮಾಡ್ಕೋ. ನೋಡ್ರ ಇಬ್ಬರಿಗೂ ಗ್ಯಾಸ್. ಮಾವ ಬೆಳಗ್ಗೆಯಿಂದ 4 times ತಿಂದು ಹೊಟ್ಟೆಲೆಲ್ಲೂ ಗ್ಯಾಪೇ ಇಲ್ಲ. ಇದೆಲ್ಲ ಮಿಕ್ಬಿಟ್ಟಿದ್ಯಲ್ಲ, ಏನ್ ಮಾಡೋದು? ನೋಡಿ, ಹೇಳ್ ಕಳ್ಸಾಗ ಯಾವನು ಭಿಕ್ಷುಕ್ದವ್ನು ಬಂದ್ಬಿಟ್ಟ. ನನಗೂ ಸಾಕಾಗ್ಬಿಟ್ಟಿದೆ, ತಗೊಂಡೋಗಿ ಎರಡನ್ನೂ ಅವ್ನಿಗೆ ಹಾಕ್ಬಿಡಿ. ಕರೆಕ್ಟ್, ಪುಣ್ಯನಾದ್ರೂ ಬರುತ್ತೆ. ನಿಮ್ ಕಾಲಕ್ ಬೀಳ್ತೀನ್ರಿ, ನಂಗ್ ಊಟ ಮಾಡಕ್ ಬಿಡಿ, ಇಲ್ಲಾಂದ್ರೆ ಸತ್ ಹೋಗ್ತೀನ್ರಿ. ಹಂಗಾದ್ರೆ ನೀನು ಕೋಟಿ ಬೇಡ್ವಾ? ಅದನ್ ಯಾರಕ್ ಬೇಕಾದ್ರೂ ಕೊಡಿ, ಸಾಯೋವರೆಗೂ ನನ್ನ ಹೆಂಡತಿಯಾಗಿ ಇಟ್ಕೊಂಡು 2 ಹೊತ್ತು ಊಟ ಕೊಡ್ರಿ ಪ್ಲೀಸ್. ನಮ್ಮ ಐಶುಗೆ ಈಗ ಜ್ಞಾನೋದಯವಾಯ್ತು. ಮಗಳೇ, ಜೀವನಕ್ಕೆ ದುಡ್ಡು ಬೇಕು ನಿಜ, ಆದ್ರೆ ದುಡ್ಡೇ ಜೀವನ ಅಲ್ಲಮ್ಮ. ನಿನ್ ಕಣ್ ಸೇರ್ಸೋದಕ್ಕೋಸ್ಕರ ನಿನ್ ಗಂಡ ಈ ರೀತಿ ನಾಟಕ ಆಡಿಸ್ದ, ಅರ್ಥವಾಯ್ತಾ? ಮದುವೆ ಆಗಿದ ತಕ್ಷಣ ಗಂಡನಿಗೆ ದುಡ್ಡು ದುಡ್ಡು ಅಂತ ಪೀಡಿಸ್ತೆ. ಒಂದೇ 1,000 ರೂಪಾಯಿ ಸಂಬಳ ತರೋನಾದ್ರೂ ಸರಿ, ಅವನಿಗೆ 1 ಲಕ್ಷ ರೂಪಾಯಿ ಪ್ರೀತಿ ಕೊಡ್ಬೇಕು ಕಣಮ್ಮ. ಅವಳೇ ನಿಜವಾದ ಹೆಂಡತಿ, ಅದೇ ಆದರ್ಶವಾದ ಸಂಸಾರ. ಇನ್ಮೇಲೆ ದುಡ್ಡು ದುಡ್ಡು ಅಂತ ಆಸೆ ಬೀಳ್ದೆ ದೇವ್ರು ಏನ್ ಕೊಟ್ಟವನೋ ಅದ್ರಲ್ಲಿ ತೃಪ್ತಿ ಬೀಳತ್ ಕಲಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಾನ್ ತಪ್ಪು ಮಾಡ್ಬಿಟ್ಟೆ, ನನ್ನ ಕ್ಷಮಿಸ್ರಿ. ಶಶಿ, ನೀನೇನ್ ತಪ್ಪು ಮಾಡಿದೆ ಅಂತ ನಿನ್ನ ಕ್ಷಮಿಸ್ಬೇಕು? ಇಷ್ಟು ದಿವ್ಸ ನಿನ್ನ ಉಪವಾಸ ಇಟ್ಟಿದ್ಕೆ ನೀನೇ ನನ್ನ ಕ್ಷಮಿಸ್ಬೇಕು. ಬಾ ಕೂತ್ಕೋ, ಬಾ. ತಗೋ. ನಿಧಾನ ಕಣಮ್ಮ, ನಿಧಾನ, ಅಳ್ಬೇಡ. ತಿನ್ನು. ಇದಪ್ಪ ಅನ್ಯೋನ್ಯತೆ ಅಂದ್ರೆ. ಗೋವಿಂದಂ ಭಜ. ಸೌಂದರ್ಯ, ಯಾಕಮ್ಮ ಹೀಗ್ ಕೂತಿದ್ಯಾ? ಎಲ್ಲಿ ಅಳಿಯಂದ್ರು? ದುಡಿಯೋಕ ಹೋಗಿರ್ತಾರೆ, ಎಲ್ಲೋ ಅಲಿಯಕ್ ಹೋಗಿರ್ತಾರೆ. ಓಹೋ, ಅಷ್ಟೇ ಅಂತ್ಯಾ? ಅಳಿಯಂದ್ರು ವಾಸನೆ. ಬರ್ಬೇಕು ಬರ್ಬೇಕು. ಅದ್ ಸರಿ, ಅವತ್ತಿದೇ ತರ ಒಂದ್ ಬ್ಯಾಗ್ ತಗೊಂಡ್ಬಂದ್ಬಿಟ್ಟು ಅದ್ರಲ್ಲಿ ಚಿದ್ದಿ ಸೀರೆ ತಗೊಂಬಂದು ನನ್ ಮಗಳು ಗುಡ್ಸಿ ಕೈಗೆ ಅಲ್ಯೂಮಿನಿಯಂ ತಟ್ಟೆ ಕೊಟ್ಟು ಭಿಕ್ಷೆ ಎತ್ತೋ ವೇಷ ಹಾಕ್ಸಿದ್ರಿ. ಇವತ್ತೇನ್ ತಗೊಂಬಂದು ಯಾವ ವೇಷ ಹಾಕಿಸ್ಬೇಕು ಅಂತ ಇದ್ದೀರಿ? ನೋಡ್ರಿ, 1 ಕೋಟಿ ರೂಪಾಯಿಗೋಸ್ಕರ ನಿಮ್ ಕಂಡೀಷನ್ ಪ್ರಕಾರ ನೀವು ಹೇಳಿದ ವೇಷ ಎಲ್ಲ ಹಾಕಿದ್ದಾಯ್ತು. ಇನ್ನು ಏನ್ ಅವತಾರ ಬೇಕಾದ್ರೆ ಹೇಳಿ, ಅದಕ್ಕೂ ರೆಡಿ. ಹೊಸ ಅವತಾರ, ವಿಧವೆ ಅವತಾರ. ನಾನ್ ಕಟ್ಟಿರೋ ತಾಳಿನ ಕಿತ್ತಾಕಿ ಇದನ್ನ ಉಟ್ಕೊಳಮ್ಮ. ಉಟ್ಕೋ. ಅಳಿಯಂದ್ರಿ, ಏನ್ ಹೇಳ್ತಾ ಇದ್ದೀರಾ? ಏನ್ ನಿಮ್ ವಿಚಿತ್ರವಾದ ಆಸೆ? ವಿಚಿತ್ರ ಅನ್ನೋಲ್ಲ, ಗಿಚಿತ್ರ ಅನ್ನೋಲ್ಲ. ನೋಡಿ, ನನ್ನ 1 ಕೋಟಿ ರೂಪಾಯಿಗೋಸ್ಕರ 30 ಜನ ಇವಳು ಒಳ್ಳೆ ಹೆಂಡತಿ ಆಗಿರ್ಲಿ ಅಂತ ನಾನು ಆಸೆ ಪಟ್ಟೆ. ಇವಳಿಗೆ ಗಂಡ ಬೇಕಾಗಿಲ್ಲ, ದುಡ್ಡೇ ಮುಖ್ಯ ಅಂದ್ಮೇಲೆ ಇವಳಿಗೆ ಮುತ್ತೈದೆ ಅವತಾರ ಯಾಕೆ ಬೇಕು? ಈ ವಿಧವೆ ಅವತಾರನೇ ಕರೆಕ್ಟ್. ಹೌದಮ್ಮ, ಅಳಿಯಂದ್ರ ಮಾತು 100% ಸತ್ಯ. ಗಂಡನೇ ಬೇಡ ಅಂದೊಳಗೆ ವಿಧವೆ ವೇಷ ಆದ್ರೇನು, ಯಾವ ವೇಷ ಆದ್ರೇನು? ದುಡ್ಡೇ ತಾನೇ ಮುಖ್ಯ. ಯಾರಾದ್ರೂ ನೋಡಿದವರು ಇದೇನಮ್ಮ ವಿಧವೆ ವೇಷ ಹಾಕೊಂಡಿದ್ಯಾ ಅಂತ ಕೇಳಿದ್ರೆ, ರೇ ಕೆಲ್ಸ ನೋಡೋಗ್ರಿ, ನನ್ಗೆ ಗಂಡ ಮುಖ್ಯ ಅಲ್ಲ, ದುಡ್ಡು ಮುಖ್ಯ ಅಂತ ಹೇಳ್ಬೋದು ಅಲ್ಲ? ತಗೊಳಮ್ಮ, ತಗೊಳಮ್ಮ. ಚಿಕ್ಕ ವಯಸ್ಸಿಂದ ನೀನು ಆಡಂಬರದಿಂದ ಬದುಕಬೇಕು ಅಂತ ಆಸೆ ಪಟ್ಟಿದ್ದೆ ತಾನೆ? ಗಂಡನ್ ಕಟ್ಕೊಂಡು ನಿನ್ಗೆ ಏನಾಗಬೇಕು? ದುಡ್ಡೇ ಮುಖ್ಯ ನಿನಗೆ. ದುಡ್ಡಿದ್ರೆ 20 ಮದುವೆ ಬೇಕಾದ್ರೆ ಹಾಕೋದು. ದುಡ್ಡು ತಾನೇ ನಿನ್ಗೆ ಇಂಪಾರ್ಟೆಂಟ್. ತಗೋ ಬೇಗ ಈ ವೇಷ ಹಾಕೋ ಬೇಗ ಹಾಕೊಳ್ಳಿ. ಏನು ಯೋಚನೆ ಮಾಡ್ತಾ ಇದ್ದೆ ನೀನು? ತಗೋ, ಉಟ್ಕೋ. ನಾನು ಇಟ್ಕೊಡಲ್ಲ, ನನಗ್ ನೀವು ಬೇಕು ರೀ, ನನಗ್ ನೆಮ್ಮದಿ ಬೇಕು. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ನನಗೆ ಕ್ಷಮಿಸಿ. ದಯವಿಟ್ಟು ಕ್ಷಮಿಸ್ಬಿಡಿ, ನನಗೆ ಹಣ ಬೇಡ, ನೀವು ಬೇಕು ರೀ. ಅಯ್ಯೋ ಹುಚ್ಚಿ, ಆ ಹಣ ಯಾವತ್ತಿದ್ರು ನಿಂದೇನೆ. ನಿನ್ನ ಬುದ್ಧಿ ಕಲಿಸ್ಬೇಕು ಅಂತ ನಾನು ಈ ರೀತಿ ನಾಟಕ ಮಾಡಿದೆ ಅಷ್ಟೇ. ಸೌಂದರ್ಯ, ನೀನು ಮನಸ್ಸು ಬದಲಾಯಿಸ್ಕೊಳ್ಳೋವರೆಗೂ ನಾವೆಲ್ಲ ಸೇರಿ ನಿನ್ನಿಂದ ಒಂದು ಗುಟ್ನ ಮುಚ್ಚಿಟ್ಟಿದ್ವಿ. ಅದನ್ನ ಈಗ ರೆಟ್ಟು ಮಾಡ್ತೀವಿ. ಇಷ್ಟು ದಿವಸ ನೀನು ಯಾರನ್ನ ರೋಗಿಷ್ಟ, ಬೀದಿ ಬಿಕಾರಿ ಅಂತ ಅಸಹ್ಯ ಪಟ್ಕೋತಾ ಇದ್ದೋ,
ಈತ ಬೇರೆ ಯಾರು ಅಲ್ಲ, ನಿನಗೆ ಜನ್ಮ ಕೊಟ್ಟ ತಂದೆ. ಏಯ್, ಬಿಡು, ಭಿಕ್ಷುಕ. ಮಗಳೇ, ನಾನು ಭಿಕ್ಷುಕ ಅಲ್ಲಮ್ಮ, ಭಿಕ್ಷುಕ ಅಲ್ಲ. ಭಿಕ್ಷುಕ ಅಲ್ಲದೆ ಇನ್ನೇನು? ನಮ್ ತಂದೆನಾ? ಮತ್ತೆ ಇವರು ನಿನಗೆ ಜನ್ಮ ಕೊಟ್ಟ ತಂದೆ, ಆದ್ರೆ ಅವರು ನಿನ್ನ ಸಾಕಿದ ತಂದೆ. ಹೌದಮ್ಮ, ನೀನ್ ಚಿಕ್ಕ ಮಗು ಆಗಿದ್ದಾಗ ನಿಮ್ಮಮ್ಮ ಒಂದು ದಿನ ಆ ಪ್ರಸನ್ನ ಕುಮಾರ್ ಮತ್ತೆ ಅವ್ರ ಹೆಂಡತಿ ಹೇಗಿದ್ರು ಈಗ ಸತ್ತು ಹೋಗಿದ್ದಾರೆ. ಸಾಯಕ್ ಮುಂಚೆ ಅವ್ರ ಆಸ್ತಿನೆಲ್ಲ ನನ್ನ ಹೆಸರಿಗೆ ವಿಲ್ ಮಾಡಿರೋ ತರ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ರೆಡಿ ಮಾಡಿ ಎಲ್ಲ ಆಸ್ತಿನೂ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ರಿ. ಆಮೇಲೆ ನಾವಿಬ್ರು ಸಾಯವರೆಗೂ ಸುಖವಾಗಿ ಬಾಳ್ಬೋದು. ನೋಡೆ, ನಾವು ಸಂಪಾದನೆ ಮಾಡಿದೆ ನಮ್ಗೆ ದಕ್ಕಲ್ಲ ಅಂತದ್ರಲ್ಲಿ ನನ್ನನ್ನ ಓದಿಸಿ ಲಾಯರ್ ಆಗಿ ಮಾಡಿ ಬಾಳೋದಕ್ಕೆ ಒಂದ್ ದಾರಿ ತೋರಿಸಿದ ಆ ದೇವರಂತ ಮನುಷ್ಯನಿಗೆ ನಾವು ಮೋಸ ಮಾಡದ? ಹೌದ್ರಿ, ತಪ್ಪು. ಆದ್ರೆ ಆಸ್ತಿನೆಲ್ಲ ಯಾರು ಕೊಡ್ತೀರಾ? ಅವ್ರ ಸತ್ತು ಮಣ್ಣಾಕ್ ಹೋಗಿಲ್ವಾ? ಅವ್ರ ಸತ್ರೇನಂತೆ, ಅವ್ರ ಮಗ ಗೋವಿಂದ ಬದುಕಿದಾನಲ್ಲ. ಬದುಕಿರ್ಬೋದು, ಆದ್ರೆ ಇವಾಗ ಅವ್ನು ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ವೇ? ಇವತ್ತಲ್ಲ ನಾಳೆ ಸಿಗ್ತಾನೆ, ಆಗ ಅವನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ತೀನಿ. ನನಗ್ ಗೊತ್ತು ರೀ, ನೀವ್ ಹೀಗೆ ಹೇಳೋದು ಅಂತ. ಸಾಯವರೆಗೂ ಬಿಕಾರಿ ಹಾಗೆ ನಿಮ್ ಜೊತೆ ಬಾಳಕ್ಕೆ ನಾನ್ ತಯಾರಿಲ್ಲ. ಇವತ್ತಿಂದ ನಿಮ್ಗೂ ನನ್ಗೂ ಯಾವ ಸಂಬಂಧ ಇಲ್ಲ. ನಿಮ್ ಮಗಳನ್ನ ನೀವೇ ಇಟ್ಕೊಳ್ಳಿ. ಗುಡ್ ಬೈ. ನಾಗಲಕ್ಷ್ಮಿ, ಆಮೇಲೆ ನಿನ್ನ ಈ ಪುಟ್ಲಿಂಗು ಕೈಲಿಟ್ಟು ಬಿಸ್ನೆಸ್ ಮೇಲೆ ಹೊರದೇಶಕ್ಕೆ ಕೊಟ್ಟೋದೆ. ಅಲ್ಲಿ ನಾನ್ ಸಂಪಾದನೆ ಮಾಡಿದ 2 ಕೋಟಿ ರೂಪಾಯಿ ತಗೊಂಡು ನಿನ್ನ ನೋಡ್ಬೇಕು ಅನ್ನೋ ಆಸೆಯಿಂದ ಇಲ್ಲಿಗೆ ಬಂದೆ. ಆಗ ನಿನ್ನ ಅವ್ರು ಮುಟ್ಟಿದ್ರು ಅನ್ನೋ ಕಾರಣಕ್ಕೋಸ್ಕರ ನೀನ್ ಅಸಹ್ಯ ಪಟ್ಕೊಂಡು ಅವ್ರನ್ನ ಬಿಕಾರಿ ಅಂತ ಬೈದೆ. ಈ ಲೆವೆಲ್ ಅಲ್ಲಿರೋ ನೀನು ಅವರೇ ನಿನ್ ತಂದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀನ್ ಒಪ್ಕೊಳ್ಳಲ್ಲ ಅಂತ ಆ ಒಂದು ಕಾರಣಕ್ಕೋಸ್ಕರನೇ ಇಷ್ಟು ದಿವಸ ಈ ವಿಷಯನ ಮುಚ್ಚಿಟ್ಟಿದ್ದು. ಆಮೇಲೆ ನೀವಿಬ್ರು ನಮ್ ಜೊತೆ ಜಗಳಾಡಿ ನಮ್ಮನ್ನ ಮನೆಯಿಂದ ಹೊರಗೆ ಹಾಕ್ತಾಗ ಬೇಸತ್ತು ಅಲ್ಕೋತಿದ್ವಿ. ಆಗ ಈ ವ್ಯಕ್ತಿ ಪರಿಚಯ ಆಯ್ತು. ನಿನ್ ಬಗ್ಗೆ ಎಲ್ಲಾ ಡೀಟೇಲ್ಸ್ ನ ಹೇಳಿ ನಮ್ ಕೈ 2 ಕೋಟಿ ರೂಪಾಯಿ ದುಡ್ಡನ್ನ ಕೊಟ್ರು. ಅದನ್ನ ಇಟ್ಕೊಂಡು ನಾವು ನಿಮ್ಮನ್ನ ಬದಲಾಯಿಸ್ಬೇಕು ಅಂತ ಪ್ರಯತ್ನ ಪಟ್ಟಿವಿ. ಈಗ ನಾವು ನಿಮ್ಮನ್ನ ತಿದ್ದಿದ್ದೀವಿ ಅಂತ ಅನ್ಕೋತಾ ಇದೀವಿ. ನೀನೊಬ್ಳೆ ಅಲ್ಲಮ್ಮ, ಈ ಪುಟ್ಲಿಂಗನ ಮಗಳು ಐಶ್ವರ್ಯ ಕೂಡ ನನ್ನ ಮಗಳು ಅಂತಾನೇ ತಿಳ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ, ನಿಮ್ ತಂದೆ ಬಿಟ್ಟೋದ ಕೋಟ್ಯಾಂತರ ರೂಪಾಯಿ ಆಸ್ತಿಗೆ ನೀನೇ ಹಕ್ಕದಾರನಪ್ಪ. ಗೋವಿಂದು, ಹೋಗಪ್ಪ. ಜೊತೆಗೆ ನಾನು ಕೊಟ್ಟ 2 ಕೋಟಿ ರೂಪಾಯಿ ಕೂಡ ನೀವೇ ಇಟ್ಕೊಳ್ಳಿ. ಎಲ್ರೂ ಸಂತೋಷವಾಗಿರ್ರಿ. ಕೋಟಿನಾ? ಅದ್ಯಾರಿಗ್ ಬೇಕು? ಜೀವನದಲ್ಲಿ ಹಣ ಇರ್ಬೇಕು, ಆದ್ರೆ ಜೀವನನೇ ಹಣ ಆಗ್ಬಾರ್ದು. ಮನುಷ್ಯನಿಗೆ ಆಸೆ ಇರ್ಬೇಕು, ಆದ್ರೆ ದುರಾಸೆ ಇರಬಾರ್ದು ಅಂತ ಅಮ್ಮ ಆಗಾಗ ಹೇಳ್ತಾ ಇದ್ದಿದ್ದು ನನಗೀಗ ಅರ್ಥ ಆಗ್ತಾ ಇದೆ. ಹಣಕ್ಕಿಂತ ಮಾನ, ಮರ್ಯಾದೆ, ಸಂಸ್ಕಾರ, ಪ್ರೀತಿ, ಪ್ರೇಮ ಇದೇ ಅತಿ ಮುಖ್ಯ ಅಂತ ನಾವು ಚೆನ್ನಾಗಿ ಪಾಠ ಕಲ್ತ್ಕೊಂಡ್ವಿ. ಇವರಿಬ್ರು ಇಷ್ಟು ಬದಲಾಗೋದಕ್ಕೆ ನಿಮ್ 2 ಕೋಟಿ ರೂಪಾಯಿ ಕಾರಣ. ಅದು ನೀವು ಕಷ್ಟಪಟ್ಟಿದ್ದ ದುಡ್ಡು, ಅದ್ ನಿಮ್ ಹತ್ರನೇ ಇರ್ಬೇಕು. ಹೌದೌದು, ಬೀಗ ತೆಗ್ದಿದ್ದಾರೆ. ಅಯ್ಯೋ, ಬಾಸ್ ಇದ್ರಲ್ಲಿ ದುಡ್ಡೇ ಇಲ್ಲ. ಇದು ಯಾರ್ ಕೆಲ್ಸ ಇರ್ಬೋದು? ಏನಾಯ್ತು ನಿಮ್ಗೆ? ಮತ್ತೆ ಏನಾಯ್ತು? 2 ಕೋಟಿ ಹೋಯ್ತು. ಹೆಂಗೆ ಹೋಯ್ತು? ಅಯ್ಯೋ, ನೀವ್ ಕರ್ಕೊಂಡ್ ಬಂದಿರಲ್ಲ ಪ್ಯಾಕ್ ಮಾಡಕ್ಕೆ ಅಂತ. ಅವಳು 2 ಕೋಟಿ ಲಪ್ಪೇಸ್ಕೊಂಡು ಹೋದ್ಲು. ರೋಸಿ ಕೊನೆಗೂ ಕೊಟ್ಬಿಟ್ಲ ಅಲ್ವಾ? ಬೆಂಕಿ, ಬೇಗ ರಿವರ್ಸ್ ತೆಗಿ, ಇಲ್ಲ 2 ಕೋಟಿ ಅವನ್ ಪಾಲಾಗುತ್ತೆ. ಬೆಂಕಿ, ಹೇಗಾದ್ರೂ ಎಸ್ಕೇಪ್ ಆಗ್ಬೇಕು. ಇಲ್ಲಿ ಕೈಗೆ ಬಂದು 2 ಕೋಟಿ ಕಳ್ಕೊತೀವಿ. ನಡಿ. ನೋಡು, ನೀನು ಆಕ್ಟ್ ಮಾಡ್ಲಿ ಅಂತ ನೀನು ನಮ್ಮ ಮನೆ ಕರ್ಕೊಂಡ್ ಬಂದಿದ್ದು. ನನ್ ದುಡ್ಡನ್ನ ಹೊಡ್ಕೊಂಡ್ ಬರ್ಲಿ ಅಂತಲ್ಲ. ಮರ್ಯಾದೆಗಳು, ದುಡ್ಡನ್ನ ಎಲ್ಲಿಟ್ಟಿದ್ಯಾ? ಇಲ್ಲ ಅಂದ್ರೆ ಇಲ್ಲೇ ಊತ ಹಾಕ್ಬಿಡ್ತೀನಿ. ಏಯ್, ಅಷ್ಟೆಲ್ಲ ಟೆನ್ಷನ್ ತಗೋಬೇಡಿ. ಓಹ್, ಇದು ಫುಲ್ ಸ್ಕೀಮು. ನಿಮ್ಮಿಬ್ರಿಗೆ ಜೀವದ ಮೇಲೆ ಆಸೆ ಇದ್ರೆ ಮೊದ್ಲು ಇಲ್ಲಿಂದ ಹೊರಟೋಗಿ. ಯಾಕೆಂದ್ರೆ ಇದು ನಮ್ಮ ಅಡ್ಡ.
ಎಲ್ಲಿದೆ ದುಡ್ಡು? ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಅಲ್ಲಿದೆ. ಆ? ಬಾ. ನಡಿ. ಆ, ಆ, ಎಲ್ಲಿ? ಅಲ್ಲಿ. ಬ್ರೋ ಓಡಾಬಿಟ್ಲು ರೋಸಿ. ಅಯ್ಯ, ಅವಳು ಹೋದ್ರೆ ಹೋಗ್ತಾಳ, ದುಡ್ಡು ಸಿಕ್ತಲ್ಲ, ಬರಲಿ. ಬಾ ಬಾ. ತಗೊಳ್ಳಿ ನಿಮ್ಮ ಹಣ, ನಮ್ ಜವಾಬ್ದಾರಿ ಮುಗೀತು. ನೋಡಿ, ಈಗ ನೀವು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಐಶ್ವರ್ಯ, ಸೌಂದರ್ಯ, ಈ ಹಣ ನಿಮ್ದು, ನೀವು ತಗೊಳ್ಳಿ. ಅಯ್ಯೋ, ಈ ಹಣ ನಮಗ್ ಬೇಡಪ್ಪ. ಇನ್ಮೇಲೆ ನಮಗ್ ನಮ್ ಗಂಡಂದ್ರೆ ಸಾಕು. ನೋಡಮ್ಮ, ಮನುಷ್ಯನಿಗೆ ಆಸೆ ಇರ್ಬೇಕು, ಆದ್ರೆ ದುರಾಸೆ ಇರಬಾರ್ದು. ದೇವ್ರು ಕೊಟ್ಟಷ್ಟರಲ್ಲಿ ತೃಪ್ತಿ ಪಡ್ಬೇಕು. ಅದಕ್ಕೆ ಹೇಳೋದು, ಆಸೆ ಇದ್ದಷ್ಟು ಕಾಲ್ ಚಾಚು. ಏನ್ ಮಕ್ಕ ನೋಡ್ತಾ ಇದ್ರಾ? ನಿಮ್ ಹೆಂಡ್ರ ಪಕ್ಕಕ್ಕೆ ಹೋಗಿ. ನನ್ನ ಹೆಂಡ್ತಿ. ಬರೆ ಬರೆ ಬರೆ